ಓಂ ಗಣೇಶಾಯ ನಮಃ. ಓಂ ಗಣೇಶಾಯ ನಮಃ. ಅಬ್ದುಲ್ ರಹೀಂ ಇವರು 1936ರಲ್ಲಿ ಜನಿಸಿದ್ದು ಇವರು 82 ವರ್ಷಗಳನ್ನು ಪೂರ್ಣಗೊಳಿಸಿರುತ್ತಾರೆ. ಇವರು ಈಗಲೂ ಆರೋಗ್ಯವಾಗಿದ್ದು ಭಗವಂತ ಇವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ನೀಡಲಿ ಎಂದು ಭಗವಂತನಲ್ಲಿ ಜೀವಿಸುತ್ತೇನೆ. 1972ರಲ್ಲಿ ಕೋಲಾರ ನಗರದಲ್ಲಿ ಕೋಲಾರ ವಾಣಿಜ್ಯ ವಿದ್ಯಾಶಾಲೆಯನ್ನು ಸ್ಥಾಪಿಸಿರುತ್ತಾರೆ. ಈ ಶಾಲೆಯಲ್ಲಿ ಮಾಲೀಕರು ಮತ್ತು ಪ್ರಾಂಶುಪಾಲರಾಗಿ ಉತ್ತಮ ರೀತಿಯಲ್ಲಿ ಮುಂದುವರಿಸಿದ್ದಾರೆ. ಇವರು ಶಾಲೆಯನ್ನು ಪ್ರಾರಂಭಿಸಿದಾಗಿನಿಂದಲೂ ಕೋಲಾರ ತಾಲೂಕಿನ ಸಾವಿರಾರು ವಿದ್ಯಾರ್ಥಿನಿಯರು ಕನ್ನಡ ಮತ್ತು ಆಂಗ್ಲ ಬೆಳಕು ಶೀಘ್ರಲಿಪಿ ಗಣಕಯಂತ್ರ ಹಾಗೂ ಟೈಲರಿಂಗ್ ತರಬೇತಿಯನ್ನು ಪಡೆದು ನಂತರ ವಿದ್ಯಾರ್ಥಿನಿಯರು ಉತ್ತಮ ಹುದ್ದೆಗಳನ್ನು ಅಲಂಕರಿಸಿರುತ್ತಾರೆ. ಇವರು ಶಿಕ್ಷಣ ಇಲಾಖೆಯ ನಿಯಮಗಳನ್ನು ಚಾಚೂ ತಪ್ಪದೆ ಪಾಲಿಸುತ್ತಾರೆ. ಶ್ರೀಯುತರು ಈಗಲೂ ವಾಣಿಜ್ಯ ಪರೀಕ್ಷೆಗಳಿಗೆ ಬೆರಳಚ್ಚು ಯಂತ್ರಗಳನ್ನು ಶಾಲೆಯಿಂದಲೇ ತರಬೇಕಾಗಿರುವುದರಿಂದ ಪರೀಕ್ಷಾ ಕೇಂದ್ರಕ್ಕೆ ಸುಮಾರು 200 ಅಡಿಗಳ ದೂರಕ್ಕೆ ಕೈಯಲ್ಲೇ ಬೆರಳಚ್ಚು ಯಂತ್ರವನ್ನು ಹಿಡಿದು ನಡೆದುಕೊಂಡು ಹೋಗುತ್ತಾರೆ. ಇವರ ಸೇವೆ ವಾಣಿಜ್ಯ ಮತ್ತು ಗಣಕಯಂತ್ರ ಶಿಕ್ಷಣದ ಕ್ಷೇತ್ರದಲ್ಲಿ ದಾರಿದೀಪವಾಗಿದೆ. ಇಂತಹ ಸಮಾರಂಭದಲ್ಲಿ ಇವರ ಸೇವೆಯನ್ನು ಗುರುತಿಸಿ ಇವರನ್ನು ಸನ್ಮಾನ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ. ಈ ಸಂದರ್ಭದಲ್ಲಿ LCC ಸಂಸ್ಥೆಯು ಇವರನ್ನು ಗುರುತಿಸಿರುವುದು ಈ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀ SP ಸುಧಾಕರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ. ಶ್ರೀಯುತರಿಗೆ ಸನ್ಮಾನಿಸುವ ಸಂದರ್ಭದಲ್ಲಿ ಈಗ ನಾವು ಅವರ ವಯಸ್ಸಿಗೆ ನಾವು ಗೌರವ ಕೊಡಬೇಕಾದ್ರಿಂದ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು ನಿಂತು ಅವರಿಗೆ ಗೌರವ ಸಲ್ಲಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. लड़े लड़े
ಸರ್ ಈ ಕಡೆ ಆಯ್ತು. ವಾಣಿಜ್ಯ ವಿಷಯಕ್ಕೆ ಸಂಬಂಧಿಸಿದ ಹಲವು ಗ್ರಂಥಗಳನ್ನು ರಚಿಸಿರುವ ಶ್ರೀಯುತರು ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಸಮ್ಮೇಳನಗಳಲ್ಲಿ ಸಂಶೋಧನಾ ಲೇಖನ ಮಂಡಿಸಿದ್ದು, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ವಾಣಿಜ್ಯ ಶಾಸ್ತ್ರ ಅಧ್ಯಯನ ಮಂಡಳಿ ಹಾಗೂ ಪರೀಕ್ಷಾ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ವಾಣಿಜ್ಯ ಮತ್ತು ನಿರ್ವಹಣಾ ಶಾಸ್ತ್ರ ಅಧ್ಯಾಪಕರ ಪರಿಷತ್ತಿನ ಅಧ್ಯಕ್ಷರೂ ಆಗಿರುವ ಶ್ರೀಯುತರು ಅಕಾಡೆಮಿಕ್ ರಿಸರ್ಚ್ ಗ್ರೂಪ್ನ ಮಾರ್ಗದರ್ಶಕರಾಗಿದ್ದು, ಪ್ರಸ್ತುತ ಕೋಲಾರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಾಣಿಜ್ಯ ಶಾಸ್ತ್ರ ಪ್ರಾಧ್ಯಾಪಕರಾಗಿ ಮತ್ತು ವಿಭಾಗದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಡಾಕ್ಟರ್ ಎಸ್ ಮುರಳೀಧರ್ ರವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ. ಇವರು ಸಭೆಯನ್ನು ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ, ಇನ್ನು ಮುಖ್ಯ ಅತಿಥಿಗಳು ಬರಬೇಕಾಗಿರೋದ್ರಿಂದ ಮತ್ತು ನಾವು ಕೂಡ ನಮ್ಮ ಕಾಲೇಜಿನಲ್ಲಿ ಪರೀಕ್ಷೆ ಕಾರ್ಯ ಇರೋದ್ರಿಂದ ತೆರಳಬೇಕಾಗಿರೋದ್ರಿಂದ ಈ ಶ್ರೀ ವೆಂಕಟೇಶ್ವರ ವಾಣಿಜ್ಯ ಮತ್ತು ಕಂಪ್ಯೂಟರ್ ವಿದ್ಯಾ ಸಂಸ್ಥೆಯ 35ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ನನ್ನನ್ನು ಕೂಡ ವಿಶೇಷವಾಗಿ ಪ್ರೀತಿಯಿಂದ ಆಹ್ವಾನಿಸಿರುವಂಥ ಆತ್ಮೀಯ ಸ್ನೇಹಿತರು ಮತ್ತು ವೆಂಕಟೇಶ್ವರ ವಾಣಿಜ್ಯ ಮತ್ತು ಕಂಪ್ಯೂಟರ್ ವಿದ್ಯಾಸಂಸ್ಥೆಯ ಮಾಲೀಕರು, ಆತ್ಮೀಯ ಸ್ನೇಹಿತರು ಅಂತ ಶ್ರೀ ಸುಧಾಕರ್ ಸರ್ ಅವರಿಗೆ ಹಾಗೂ ಶ್ರೀಮತಿ ಸುಧಾಕರ್ ಸರ್ ಅವರಿಗೆ ನಾನು ನನ್ನ ಧನ್ಯವಾದಗಳನ್ನ ಅರ್ಪಿಸುತ್ತಾ ತಮ್ಮೊಂದಿಗೆ ಒಂದು 10 ನಿಮಿಷದ ಕಾಲ ನನ್ನ ಕೆಲವು ಅನಿಸಿಕೆಗಳನ್ನು ಹಂಚ್ಕೊಳ್ತೇನೆ. ನಾನು ಕೂಡ ನಿಮ್ಮ ಥರನೇ ನನ್ನ BCom ಓದುವಾಗ ಟೈಪ್ ರೈಟಿಂಗ್ ಕನ್ನಡ ಮತ್ತು ಇಂಗ್ಲೀಷು ಸೀನಿಯರ್ ಎಕ್ಸಾಮ್ನ ಭಾಳ ಸೀರಿಯಸ್ ಆಗಿ ತಗೊಂಡು ಉತ್ತಮವಾದ ಅಂಕಗಳನ್ನ ಗಳಿಸಿ ನಾನು ಓದಿದ್ದೀನಿ. ಸೊ ಬಹುಶಃ ನಾನು ನಿಮ್ಮ ಜೊತೆಗೆ ಇವಾಗ ಮಾತನಾಡ್ತಾ ಇರೋದಕ್ಕೆ 2 ಅರ್ಹತೆ ಇದೆ ಅಂತ ಭಾವಿಸ್ತಿದ್ದೀನಿ. ಒಂದು, ಸ್ವತಃ ನಾನು ಟೈಪ್ ರೈಟಿಂಗ್ ಕಲ್ತಿದ್ದೀನಿ ಮತ್ತು ನಾನು ಕಾಮರ್ಸ್ ಪ್ರೊಫೆಸರ್. ಸೊ ಈ ಟೈಪ್ ರೈಟಿಂಗು, ಶಾರ್ಟ್ ಹ್ಯಾಂಡು, ಕಂಪ್ಯೂಟರ್ಸು ಇವೆಲ್ಲ ಕಾಮರ್ಸ್ ಎಜುಕೇಷನಲ್ಲಿ ಫೌಂಡೇಶನ್ ಎಜುಕೇಷನ್ ಅಂತ ಕರೀತೀವಿ. ನೋಡಿ ಅಲ್ಲಿ ಕೂತಿದಾರಲ್ಲ ಗ್ರೀನ್ ಜುಬ್ಬ ಹಾಕ್ಕೊಂಡು, ಅವರು ನಮ್ಮ ಗುರುಗಳು TS ರಾಜಶೇಖರ್ ಸರ್. ನಾನು 1988ರಲ್ಲಿ PUC ಪಾಸ್ ಮಾಡಿದೆ. 86ನೇ ಇಸ್ವಿನಲ್ಲಿ SSLC ಪಾಸ್ ಮಾಡಿ ಫಸ್ಟ್ PUCಗೆ ಸೇರಿದಾಗ ಕಾಮರ್ಸು ತಗೊಂಡೆ PUCನಲ್ಲಿ. ಆಗ ನಮ್ಮ ಗುರುಗಳು ಬಂಗಾರಪೇಟೆನಲ್ಲಿ ಶ್ರೀ ವಿವೇಕಾನಂದ ವಾಣಿಜ್ಯ ವಿದ್ಯಾಶಾಲೆ ಅಂತ ಪ್ರಾರಂಭಿಸಿದರು. ಅವರ ಒಂದು ಮೆಂಟರ್ಶಿಪ್ನಲ್ಲಿ, ಕೋಚಿಂಗ್ನಲ್ಲಿ ನಾನು ಇಂಗ್ಲೀಷ್ ಟೈಪ್ ರೈಟಿಂಗ್ ಜೂನಿಯರ್ ಸೀನಿಯರ್ ಮತ್ತು ಕನ್ನಡ ಟೈಪ್ ರೈಟಿಂಗ್ ಜೂನಿಯರ್ ಸೀನಿಯರ್ ಅದಷ್ಟು ಮುಗಿಸ್ದೆ. BCom 91ನೇ ಇಸ್ವಿನಲ್ಲಿ ಮುಗಿಸ್ದೆ. 1990 ನವೆಂಬರ್ನಲ್ಲಿ ನಾನು ಕನ್ನಡ ಸೀನಿಯರ್ ಎಕ್ಸಾಮ್ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡೆ. ಅದಕ್ಕೆ ಅವರೇ ಕಾರಣ. ಅದು ಟೈಪ್ ರೈಟಿಂಗ್ ಅನ್ನೋದು ನನಗೆ ಕಲಿಯುವಾಗ ಜೊತೆಲಿರೋರ ಜೊತೆ ಕಾಂಪಿಟೇಷನ್ಗೋಸ್ಕರ ಕಲಿತೀವಿ. ಅವರಿಗಿಂತ ನಾನು ಹೆಚ್ಚು ಅಂಕ ಗಳಿಸ್ಬೇಕು, ಒಂದೇ ಒಂದು ಮಿಸ್ಟೇಕ್ ಇಲ್ಲದಂತೆ ಸ್ಪೀಡು ಮಾಡಬೇಕು, ಲೆಟರ್ಸ್ ಮಾಡಬೇಕು ಅಂತ ಒಂದು ಹಾಫ್ ಮಿಸ್ಟೇಕು, ಫುಲ್ ಮಿಸ್ಟೇಕು, ಹೀಗೆ ನೋ ಮಿಸ್ಟೇಕ್ ತಗೋಬೇಕು, ರ್ಯಾಂಕ್ ತಗೋಬೇಕು ಅಂತ ನಾವು ಕಲಿತೀವಿ. ಕಲಿತ ಮೇಲೆ ಅದರ ಬೆಲೆ ನಮಗೆ ಹೆಚ್ಚಿಗೆ ಗೊತ್ತಾಗುತ್ತೆ. ಯಾಕೆಂದರೆ ನಾನಿವತ್ತು ಒಬ್ಬ ಪ್ರೊಫೆಸರ್ ಆಗಿ ನಾನೆಲ್ಲ ಕಾನ್ಫಿಡೆನ್ಷಿಯಲ್ ವರ್ಕ್ನ ನಾನೇ ಮಾಡ್ತೀನಿ ಮನೆಯಲ್ಲಿ. ಇವತ್ತು ಕಂಪ್ಯೂಟರ್ನಲ್ಲಿ ಕನ್ನಡ ಸರ್ ಕೇಳ್ತಾರೆ, ನೋಡಿ ನಿಮಗೆ ಟೈಪ್ ರೈಟಿಂಗ್ ಕಲ್ತಿದ್ರಿಂದ ಎಲ್ಲ ಬೆರಳು ಯೂಸ್ ಮಾಡಿ ಕೀಬೋರ್ಡನ್ನು ಬಳಸ್ತೀರಾ ಅಂತ. ಅದು ಸತ್ಯವಾದ ಮಾತು. ಈಗ ಟೈಪ್ ರೈಟಿಂಗ್ ಕಲಿಯದೆ ಕಂಪ್ಯೂಟರ್ ಕಲಿತ್ರೆ ಒಂದೇ ಬೆರಳಲ್ಲಿ ನಾವು ಕೀಬೋರ್ಡನ್ನು ಲ್ಯಾಪ್ಟಾಪ್ ಆಗಲಿ ಅಥವಾ ಸಿಸ್ಟಮಲ್ಲಾಗಲಿ ಬಳಸ್ತೀವಿ. ಮತ್ತು ಕನ್ನಡ ಸಾಫ್ಟ್ವೇರ್ನ ಯೂಸ್ ಮಾಡುವಾಗ ನಮಗೆ ಕಷ್ಟ ಆಗುತ್ತೆ. ಅದೇ ನೀವು ಇಂಗ್ಲೀಷು ಮತ್ತು ಕನ್ನಡ ಟೈಪ್ ರೈಟಿಂಗ್, ಶಾರ್ಟ್ ಹ್ಯಾಂಡ್ ಕಲಿತು ಅದ್ರ ಜೊತೆಗೆ ಕಂಪ್ಯೂಟರ್ ನೀವು ಕಲಿತ್ರೆ ನಿಮಗೆ ಬಹಳ ಉಪಯುಕ್ತ ಆಗುತ್ತೆ. ವಿಶೇಷವಾಗಿ ನೀವು ಎಷ್ಟೇ ನೀವು ಬೇರೆ ಬೇರೆ ವಿದ್ಯಾರ್ಹತೆಯನ್ನು ಪಡಿಬೋದು.
ಮಾಸ್ಟರ್ಸ್ ಡಿಗ್ರಿ ಮಾಡ್ಬೋದು, PhD ಮಾಡ್ಬೋದು. ಆದರೆ ಈ ಕಂಪ್ಯೂಟರ್ ಅಂತಕ್ಕಂಥ ಸ್ಕಿಲ್ ಇದೆಯಲ್ಲ, ಕೌಶಲ್ಯ, ಅದು ನಿಜವಾದ ಜೀವನಕ್ಕೆ ಬಹಳ ಉಪಯುಕ್ತ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ವೆಂಕಟೇಶ್ವರ ವಾಣಿಜ್ಯ ಮತ್ತು ಕಂಪ್ಯೂಟರ್ ವಿದ್ಯಾಸಂಸ್ಥೆ 35 ವರ್ಷಗಳಿಂದ 1989ರಲ್ಲಿ ಪ್ರಾರಂಭ ಆಗಿದ್ದು, 35 ವರ್ಷಗಳಿಂದ ಈ ಭಾಗದ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮ ಗುಣಮಟ್ಟದ ವಾಣಿಜ್ಯ ಮತ್ತು ಕಂಪ್ಯೂಟರ್ ಶಿಕ್ಷಣವನ್ನು ನೀಡ್ತಾ ಬರ್ತಾ ಇದೆ. ಅದಕ್ಕೆ ನೀವೆಲ್ಲ ಈ ಸಭಾಂಗಣವನ್ನ ತುಂಬಿರುವಂತದ್ದು ಅದಕ್ಕೆ ಸಾಕ್ಷಿಯಾಗಿದೆ ಅಂತ ನಾನಾದರೂ ಭಾವಿಸ್ತೇನೆ. ಮತ್ತು ಅತಿ ಹೆಚ್ಚು ಉದ್ಯೋಗ ಅವಕಾಶಗಳು ಇವತ್ತು ಕಂಪ್ಯೂಟರ್ ಕ್ಷೇತ್ರದಲ್ಲಿ ಮತ್ತು ಇನ್ಫಾರ್ಮೇಶನ್ ಟೆಕ್ನಾಲಜಿ ಸೈನ್ಸ್ ಕ್ಷೇತ್ರದಲ್ಲಿ ಇರೋದ್ರಿಂದ ನೀವು ಏನಾದರೂ ಅಡ್ವಾನ್ಸ್ಡ್ ಕೋರ್ಸಸ್ ಆಮೇಲೆ ಮಾಡಿ, ಬೇಕಾದ್ರೆ BE ಮಾಡಿ, MTech ಮಾಡಿ, ಅಥವಾ ನೀವು ಈವನ್ ಕಾಮರ್ಸ್ನಲ್ಲಿ ಬೇರೆ ಬೇರೆ ಕೋರ್ಸ್ಗಳು MCom ಮಾಡಿ, MBA ಮಾಡಿ. ಆದರೆ ಒಂದು ಫೌಂಡೇಶನ್ ಥರ ಈ ಟೈಪ್ ರೈಟಿಂಗು, ಶಾರ್ಟ್ ಹ್ಯಾಂಡು ಮತ್ತು ಈ ಬೇಸಿಕ್ ಕಂಪ್ಯೂಟರ್ ಕೋರ್ಸಸ್ ನಿಮಗೆ ಬಹಳ ಉಪಯುಕ್ತ ಆಗುತ್ತೆ. ಸಪೋಸಿಂಗ್ ಉನ್ನತವಾದ ವಿದ್ಯಾಭ್ಯಾಸ ಮಾಡೋಕ್ಕೆ ನಮಗೆ ಅನುಕೂಲ ಆಗಲಿಲ್ಲ, ಟೈಪ್ ರೈಟಿಂಗ್ ಚೆನ್ನಾಗಿ ಬರುತ್ತೆ, ಕಂಪ್ಯೂಟರ್ ಆಪರೇಟಿಂಗ್ ಬರುತ್ತೆ ಅಂತಂದರೆ ಅದು ಈ ಸೂರ್ಯನ ಬೆಳಕು ಇಲ್ಲದೇ ಇದ್ದಾಗ ಮೇಣದ ಬತ್ತಿ ಥರ ಕೆಲಸ ಮಾಡುತ್ತೆ. ರಾತ್ರಿ ಸೂರ್ಯ ಸಂಜೆ ಆದಂತೆ ಸೂರ್ಯ ತಾನು ಪಶ್ಚಿಮಕ್ಕೆ ಹೊರಟು ಸೂರ್ಯ ಮುಳುಗಿದಾಗ, ಕತ್ಲೆ ಆದಾಗ ಹೇಗೆ ಒಂದು ಮೇಣದ ಬತ್ತಿ ನಮಗೆ ಸಹಾಯ ಆಗುತ್ತೋ ಹಾಗೆ ಜೀವನಕ್ಕೆ ಬಹಳ ಉಪಯುಕ್ತವಾಗಿ ನಮಗೆ ಉದ್ಯೋಗ ಅವಕಾಶಗಳ ವಿಷಯ ಬಂದಾಗ ಈ ಟೈಪ್ ರೈಟಿಂಗು, ಶಾರ್ಟ್ ಹ್ಯಾಂಡು ಮತ್ತು ಈ ಬೇಸಿಕ್ ಕಂಪ್ಯೂಟರ್ ಕೋರ್ಸಸ್ಸು ಬಹಳ ಉಪಯುಕ್ತ ಆಗ್ತದೆ. ಮತ್ತು ಇದು ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಮತ್ತು ದೀಸ್ ಕೋರ್ಸಸ್ ಆರ್ ರೆಕಗ್ನೈಸ್ಡ್ ಬೈ ದ SSLC ಬೋರ್ಡ್, ಕರ್ನಾಟಕ ರಾಜ್ಯ ಪರೀಕ್ಷಾ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಇದೆಲ್ಲವೂ ಕೂಡ ಪ್ರಮಾಣೀಕರಿಸಿರುವಂಥ ಕೋರ್ಸ್ಗಳಾಗಿರುತ್ತೆ. ಉದ್ಯೋಗ ಅವಕಾಶಗಳು ಕೂಡ ಇದು ಹೆಚ್ಚು ಉಪಯೋಗ ಆಗುತ್ತೆ. ಮತ್ತು ಮುಖ್ಯವಾಗಿ ನಿಮ್ಮ ಇಂಗ್ಲೀಷ್ ನಾಲೆಡ್ಜ್ ತುಂಬ ಇಂಪ್ರೂವ್ ಆಗಿಬಿಡುತ್ತೆ. ಎಸ್ಪೆಷಲಿ ಇಂಗ್ಲೀಷ್ ಟೈಪ್ ರೈಟಿಂಗು ಮತ್ತು ಶಾರ್ಟ್ ಹ್ಯಾಂಡ್ ಮಾಡುವಾಗ ವರ್ಡ್ ಪವರ್ ಅಂತ ಏನು ಕರಿತೀವಿ, ಪದಗಳು ನಮಗೆ ಹೆಚ್ಚು ಪರಿಚಯ ಆಗ್ತಾ ಹೋಗುತ್ತೆ. ಹೆಚ್ಚು ಪದಗಳು ನಮಗೆ ವಿಶೇಷವಾಗಿ ಪದಗಳ ಜ್ಞಾನ, ಶಬ್ದ ಭಂಡಾರ ನಮ್ಮದು ಜಾಸ್ತಿ ಆಗ್ತಾ ಹೋಗುತ್ತೆ. ಇಂಗ್ಲೀಷ್ನಲ್ಲಿ ಎಷ್ಟೋ ಸರ್ತಿ ನಾವೆಲ್ಲರೂ ಗ್ರಾಮೀಣ ಭಾಗದಿಂದ ಮತ್ತು ಕನ್ನಡ ಮಾಧ್ಯಮದಲ್ಲಿ ಕಲಿತು ಬಂದಿದ್ದರೂ ಕೂಡ ನಮ್ಮ ಇಂಗ್ಲೀಷ್ ಪ್ರೌಢಿಗೆ ಭಾಳ ಚೆನ್ನಾಗಿ ನಮಗೆ ಇಂಪ್ರೂವ್ ಆಗುತ್ತೆ ಈ ಒಂದು ಟೈಪ್ ರೈಟಿಂಗಿಂದ. ಸೊ ಇದೆಲ್ಲ ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ 35 ವರ್ಷಗಳಿಂದ ಸುಧಾಕರ್ ದಂಪತಿಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಪ್ರತಿಭಾ ಪುರಸ್ಕಾರದಂಥ ಒಂದು ಪ್ರೋತ್ಸಾಹದಾಯಕವಾದಂಥ ಕಾರ್ಯಕ್ರಮ, ಹಿರಿಯರನ್ನ ಗುರುತಿಸುವಂಥ ಒಂದು ಬಹಳ ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಮತ್ತು ಅವರಿಗೆ ವಿಶೇಷವಾಗಿ ಭಗವಂತ ಇನ್ನೊಂದಷ್ಟು ಶಕ್ತಿಯನ್ನು ಕೊಡಲಿ, ಅವರಿಂದ ಇನ್ನಷ್ಟು ಸಮಾಜಕ್ಕೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಸೇವೆ ಲಭಿಸುವಂತಾಗಲಿ ಅಂತ ನಾನು ನನ್ನ ಕೆಲವು ಮಾತುಗಳನ್ನ ತಮ್ಮ ಜೊತೆಗೆ ಹಂಚಿಕೊಳ್ತಾ, ಮುಂದೆ ಬರಲಿರುವ ಈ ಟೈಪ್ ರೈಟಿಂಗ್, ಶಾರ್ಟ್ ಹ್ಯಾಂಡ್ ಪರೀಕ್ಷೆಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಯಶಸ್ಸು ಸಿಗಲಿ ಮತ್ತು ಈ ಸ್ಪರ್ಧಾತ್ಮಕ ಒಂದು ಪ್ರಪಂಚದಲ್ಲಿ ಟೈಪ್ ರೈಟಿಂಗ್, ಶಾರ್ಟ್ ಹ್ಯಾಂಡ್ ಮತ್ತು ಕಂಪ್ಯೂಟರ್ ಕೋರ್ಸಸ್ಸು ಅದು ನಿಮ್ಮ ಕೈ ಹಿಡಿಯಲಿ ಅಂತ ನಾನು ಹಾರೈಸ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ, ಮತ್ತು ಈ ಸಂದರ್ಭದಲ್ಲಿ ನನಗೆ ಕೆಲವು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನಂತರ ರಕ್ಷಿತಾ ಜಿ, ಇವರು ಆಂಗ್ಲ ಪ್ರೌಢ ದರ್ಜೆ ಪರೀಕ್ಷೆಯಲ್ಲಿ 200ಕ್ಕೆ 172 ಅಂಕಗಳನ್ನು ಪಡೆದು ಹಾಗೂ ಕನ್ನಡ ಬೆರಳಚ್ಚಿನಲ್ಲಿ 171 ಅಂಕಗಳನ್ನು ಪಡೆದಿದ್ದಾರೆ. ಸೌಮ್ಯಶ್ರೀ ಡಿ, ಇವರು ಆಂಗ್ಲ ಪ್ರೌಢ ದರ್ಜೆ ಬೆರಳಚ್ಚಿನಲ್ಲಿ 176 ಅಂಕಗಳನ್ನು ಪಡೆದಿದ್ದಾರೆ. ನಂತರ BR ತರುಣ್ ಕಾರ್ತಿಕ್ 174 ಅಂಕಗಳನ್ನು ಪಡೆದಿದ್ದಾರೆ. ನಂತರ ಆಂಗ್ಲ ಪ್ರಥಮ ದರ್ಜೆಯಲ್ಲಿ ಸುಧಾರಾಣಿ ಎ
ಯಶವಂತ್ ಜಿ ಯಶವಂತ್ ನೀನೇನಪ್ಪ ಬಾ ಫಾಸ್ಟ್ ನೆಕ್ಸ್ಟ್ ನಿನ್ನ ಹೆಸರೇನಪ್ಪ ಸ್ವಲ್ಪ ಎತ್ಕೋಪ್ಪ ಯಾರು ನಂತರ 2023 ಜುಲೈ ಹಾಗೂ ಆಗಸ್ಟ್ ನಲ್ಲಿ ನಡೆದಂತಹ ಬೆರಳಚ್ಚು ಪರೀಕ್ಷೆಯಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುವ ವಿದ್ಯಾರ್ಥಿಗಳಲ್ಲಿ ಮೊದಲನೆಯದಾಗಿ ಗಗನ ಎಂ, ಪ್ರತಾಪ್ KR. ಎಲ್ಲರೂ ವಿದ್ಯಾರ್ಥಿಗಳು ಚಪ್ಪಾಳೆಯಿಂದ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕೆಂದು ವಿನಂತಿ. ಮಂಜುಳಾ ಎಂ, ನಂದುಶ್ರೀ ಆರ್, ಶಾರಿಕಾ ಕೆ, ಅರುಣಾ ಕೆ, ತೇಜಸ್ವಿನಿ ಕೆ ಮೂರ್ತಿ, ತೇಜಸ್ವಿನಿ ಆರ್, ಕೋಮಲಾ ವಿ, अनुषा सी, ಚಪ್ಪಾಳೆಯನ್ನು ದಯವಿಟ್ಟು गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुरुदैत्यकलक्षेत्रे गुरुधर्मसदाराध्याय गुरुपुत्रपरित्रात्रे गुरुमोकण्ठकण्टकाय गीतसाराय गीततत्त्वाय गीतगोत्राय धीमहि गूढगल्पाय गन्धवत्ताय पूजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि. ಧನ್ಯವಾದಗಳು. ಅತಿಥಿ ದೇವೋ ಭವ. ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಸ್ಕೃತಿ ಮತ್ತು ಆಚಾರ. ಈ ಕಾರ್ಯಕ್ರಮವನ್ನು ಚಂದಗಾಣಿಸಲು ಬಂದಂತಹ ಅತಿಥಿಗಳನ್ನು ತುಂಬು ಹೃದಯದಿಂದ ಸ್ವಾಗತಿಸಲು ಬರುತ್ತಿದ್ದಾರೆ ಡಾಕ್ಟರ್ ಹರ್ಷಿತಾ. ಶ್ರೀ ವೆಂಕಟೇಶ್ವರ ವಾಣಿಜ್ಯ ಮತ್ತು ಕಂಪ್ಯೂಟರ್ ವಿದ್ಯಾಸಂಸ್ಥೆಯ 35ನೇ ವರ್ಷದ ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಜನರ ವಿಶ್ವಾಸ ಪ್ರೀತಿಯನ್ನು ಅಪಾರವಾಗಿ ಗಳಿಸಿದ್ದು ಮುಳುಬಾಗಿಲಿನಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದು ತಾಲೂಕಿನ ಅನೇಕ ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿಗೊಳಿಸುವಲ್ಲಿ ಇವರ ಪಾತ್ರ ಬಹುಮುಖ್ಯವಾಗಿದೆ. ಬಡವರ ಬಂಧು ಎಂದು ಹೆಸರುವಾಸಿಯಾಗಿರುತ್ತಾರೆ. ಸಮಾಜ ಅಭಿವೃದ್ಧಿಗೆ ತಮ್ಮ ಕೊಡುಗೆ ಯಾವತ್ತಿಗೂ ಇದ್ದೇ ಇರುತ್ತದೆ. ಈಗ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಅನೇಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ್ದು ನಮ್ಮ ಕಾರ್ಯಕ್ರಮದ
ಉದ್ಘಾಟನೆ ವಹಿಸಿಕೊಂಡಿರುವ ಶ್ರೀಯುತ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥರವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಡಿಸಿಸಿ ಅಧ್ಯಕ್ಷರಾಗಿ ತದನಂತರ ಪ್ರಮುಖ ಮಂಡಳಿಯಾದ NSIL ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿ ಸದಾ ಹಸನ್ಮುಖಿಯಾಗಿ ಎಲ್ಲರ ಕಷ್ಟಗಳನ್ನು ಆಲೈಸುವ ಕೋಲಾರ ಚಿಕ್ಕಬಳ್ಳಾಪುರ ಕ್ಷೇತ್ರದ ವಿಧಾನ ಪರಿಷತ್ ಶಾಸಕರಾದ ಶ್ರೀ ML ಅನಿಲ್ ಕುಮಾರ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಡಯಟಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಕಾರ್ಯಸ್ಥಿರತೆ ಕಾರ್ಯಕ್ಷಮತೆಯ ಗುಣಗಳನ್ನು ಹೊಂದಿರುವ ಉತ್ತಮ ಗಾಯಕರೂ ಆದ ಶ್ರೀಯುತ ಬಾಲಾಜಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ. ರೋಟರಿ ಸಂಸ್ಥೆ ಕೋಲಾರ ಇದರ ಝೋನ್ ಗವರ್ನರ್ ಆದ S ರಾಮಚಂದ್ರಪ್ಪರವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ. ಬಂಗಾರಪೇಟೆ ಸರ್ಕಲ್ನಲ್ಲಿರುವ ಶ್ರೀ ರಾಜರಾಜೇಶ್ವರಿ ವಾಣಿಜ್ಯ ಮತ್ತು ಕಂಪ್ಯೂಟರ್ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀ TS ರಾಜಶೇಖರ್ ರವರು ಆಗಮಿಸಿದ್ದು ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಅನೇಕ ವರ್ಷಗಳ ಕಾಲ ಕರ್ನಾಟಕ ರಾಜ್ಯ ವಾಣಿಜ್ಯ ವಿದ್ಯಾಶಾಲೆಗಳ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದು ಬೆರಳಚ್ಚು ಪರೀಕ್ಷೆಗಳೊಂದಿಗೆ ರಾಜ್ಯಾದ್ಯಂತ ಕಂಪ್ಯೂಟರ್ ಶಿಕ್ಷಣ ಆರಂಭಿಸಿದ ಕೀರ್ತಿಯು ಇವರಿಗೆ ಸಲ್ಲುತ್ತದೆ. ಇಷ್ಟೇ ಅಲ್ಲದೆ ರಾಜಕೀಯದಲ್ಲೂ ಸಕ್ರಿಯವಾಗಿ ಪಾಲ್ಗೊಂಡು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿರುತ್ತಾರೆ. ಇವರು ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ರೊಟೇರಿಯನ್ ಶ್ರೀ SP ಸುಧಾಕರ್ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಎಲ್ಲ ವಿದ್ಯಾರ್ಥಿಗಳ ಆಗು ಹೋಗುಗಳನ್ನು ಅರ್ಥೈಸುವ ಎಲ್ಲರ ಕುಂದು ಕೊರತೆಗಳನ್ನು ಆಲೈಸುವ ಸಂಸ್ಥೆಯ ಬೆನ್ನೆಲುಬಾಗಿ ನಿಂತಿರುವ ನಮ್ಮ ನೆಚ್ಚಿನ ನಿರ್ದೇಶಕರಾದ ಶ್ರೀಮತಿ MV ರತ್ನ ಸುಧಾಕರ್ ಅವರಿಗೂ ಸ್ವಾಗತ ಕೋರುತ್ತೇನೆ. ಸನ್ಮಾನ್ಯ ಡಾಕ್ಟರ್ MC ಸುಧಾಕರ್ ಅವರು ಉನ್ನತ ಶಿಕ್ಷಣ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು. ಇವರು ಕಾರ್ಯನಿಮಿತ್ತ ಕಾರ್ಯಕ್ರಮಕ್ಕೆ ಹಾಜರಾಗಲಿಲ್ಲ. ಅವರು ಕಾರ್ಯಕ್ರಮಕ್ಕೆ ಶುಭ ಕೋರಿದ್ದಾರೆ. ಧನ್ಯವಾದಗಳು. ಸಂಸ್ಥೆಯ ಏಳಿಗೆಗೆ ಕಾರ್ಯನಿರ್ವಹಿಸುತ್ತಿರುವ ಬೋಧಕ ವೃಂದದವರಿಗೂ, ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ವಿದ್ಯಾರ್ಥಿಗಳಿಗೂ, ಪತ್ರಿಕಾ ಮಾಧ್ಯಮದವರಿಗೂ, ರಂಗಮಂದಿರದ ಸಿಬ್ಬಂದಿಯವರಿಗೂ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಭಾಷಣವನ್ನು ನೆರವೇರಿಸಿಕೊಟ್ಟಂತಹ ಡಾಕ್ಟರ್ ಅಶೋಕರ್ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ. ಅಂಧಕಾರವನ್ನು ಹೋಗಲಾಡಿಸಿ ಸುತ್ತಲೂ ಬೆಳಕನ್ನು ನೀಡುವ ದೀಪ ಎಲ್ಲರ ಜೀವನದಲ್ಲೂ ಸಹ ಜ್ಞಾನದ ಬೆಳಕನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮವನ್ನು ದೀಪ ಹಚ್ಚುವ ಮೂಲಕ ಉದ್ಘಾಟಿಸಬೇಕೆಂದು ಮಹನೀಯರಲ್ಲಿ ಕೋರುತ್ತೇನೆ. ವಿಧಾನಸೌಧ, ಅರಣ್ಯ ಭವನ ಮತ್ತು ರಾಜ್ಯಾದ್ಯಂತ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಉತ್ತಮವಾಗಿ ಕೆಲಸ ನಿರ್ವಹಿಸುತ್ತಿದ್ದು ಸಂಸ್ಥೆಗೆ ಗೌರವ ತರುತ್ತಿದ್ದಾರೆ. ಇದರ ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ನಗರದಲ್ಲಿ ಕಂಪ್ಯೂಟರ್ ಶಿಕ್ಷಣ ನೀಡಲು ಕೇವಲ 4 ಕಂಪ್ಯೂಟರ್ಗಳೊಂದಿಗೆ LCC ಕಂಪ್ಯೂಟರ್ ಸಂಸ್ಥೆ 1993ರಲ್ಲಿ ಆರಂಭಗೊಂಡು ಇದೀಗ ಸುಮಾರು 55ಕ್ಕೂ ಹೆಚ್ಚಿನ ಕಂಪ್ಯೂಟರ್ಗಳೊಂದಿಗೆ
ನಗರದಲ್ಲಿ ಉತ್ತಮ ಕಂಪ್ಯೂಟರ್ ತರಬೇತಿಯನ್ನು 36 ವರ್ಷಗಳಿಂದಲೂ ವರ್ಷದಿಂದ ವರ್ಷಕ್ಕೆ ಹೆಚ್ಚು ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಮತ್ತು ಬೆರಳಚ್ಚು ವಿದ್ಯಾರ್ಜನೆಯನ್ನು ನೀಡುತ್ತಾ ಬರುತ್ತಿದ್ದು, ಪ್ರಸಕ್ತ ವರ್ಷ 2023-24ರಲ್ಲಿಯೂ ಸಹ 1500 ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಮತ್ತು ಬೆರಳಚ್ಚು ತರಬೇತಿಯನ್ನು ನೀಡಲಾಗುತ್ತಿದೆ. ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಸಲುವಾಗಿ ಮೆರಿಟ್ ಸ್ಕಾಲರ್ಶಿಪ್ ಹಾಗೂ ಉಚಿತ ರಿಯಾಯಿತಿ ದರದಲ್ಲಿಯೂ ಸಹ ಕಂಪ್ಯೂಟರ್ ಶಿಕ್ಷಣವನ್ನು ನೀಡುತ್ತಿದ್ದು, ಸಾವಿರಾರು ವಿದ್ಯಾರ್ಥಿಗಳಿಗೆ ಜೀವನಾಧಾರವಾಗಿದೆ. ಸರ್ಕಾರಿ ಅರೆ ಸರ್ಕಾರಿ ಇಲಾಖಾ ಸಿಬ್ಬಂದಿಗಳಿಗೂ ಹಾಗೂ ಟಿಐಸಿ, ಕೆಎಸ್ಆರ್ಟಿಸಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಪತ್ರಿಕಾ ಮಾಧ್ಯಮದವರಿಗೆ, ಖಜಾನಾ ಇಲಾಖೆ, ಕೆಎಸ್ಡಬ್ಲ್ಯೂಟಿಸಿ, ಇನ್ನೂ ಇತರೆ ಇಲಾಖೆಗಳ ನೌಕರರಿಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುತ್ತದೆ. ಕಳೆದ ಜನವರಿ, ಫೆಬ್ರವರಿ 2023 ಮತ್ತು ಜುಲೈ 2023ರ ಕಂಪ್ಯೂಟರ್ ಮತ್ತು ವಾಣಿಜ್ಯ ಪರೀಕ್ಷೆಗೆ ಸುಮಾರು 1178 ವಿದ್ಯಾರ್ಥಿಗಳನ್ನು ಕಳುಹಿಸಿ ಆ ಎರಡೂ ಪರೀಕ್ಷೆಗಳಲ್ಲಿ 100% ಫಲಿತಾಂಶ ಹಾಗೂ ರಾಜ್ಯದಲ್ಲೇ ಪ್ರಥಮ ರ್ಯಾಂಕ್ ಹೊಂದಿಗೆ 584 ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿ ಗಳಿಸಿ ಸಂಸ್ಥೆಯ ಕೀರ್ತಿ ಪತಾಕೆಯನ್ನು ಹಾರಿಸಿರುತ್ತಾರೆ. ಈ 584 ವಿದ್ಯಾರ್ಥಿಗಳಿಗೆ ಈ ದಿನದಂದು ಪ್ರತಿಭಾ ಪುರಸ್ಕಾರವನ್ನು ನೀಡುತ್ತಿರುವುದು. ಜನವರಿ 2015ರಿಂದ ಪ್ರತಿ 6 ತಿಂಗಳಿಗೊಮ್ಮೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸಿರುವ ಗಣಕಯಂತ್ರದ 16 ಪರೀಕ್ಷೆಗಳಲ್ಲಿಯೂ ರಾಜ್ಯದಲ್ಲಿ ಅತಿ ಹೆಚ್ಚು ಪರೀಕ್ಷಾರ್ಥಿಗಳನ್ನು ನೀಡಿರುವ ಮತ್ತು ಪ್ರತಿ ಪರೀಕ್ಷೆಯಲ್ಲಿ ಸಹ ಪ್ರಥಮ ಸ್ಥಾನ ಹಾಗೂ ಹೆಚ್ಚಿನ ಅತ್ಯುತ್ತಮ ಶ್ರೇಣಿ ಗಳಿಸಿರುವುದು ಶ್ಲಾಘನೀಯ. ಈಗ ಜನವರಿ, ಫೆಬ್ರವರಿ 2024ರ ಮಾಹೆಯ ವಾಣಿಜ್ಯ ಮತ್ತು ಕಂಪ್ಯೂಟರ್ ವಿಷಯಗಳಿಗೆ 529 ಪರೀಕ್ಷಾರ್ಥಿಗಳನ್ನು ಕಳುಹಿಸುವುದರ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಸ್ಥಾನದಲ್ಲಿದೆ. 30 ವರ್ಷಗಳಿಂದಲೂ ಬೇಸಿಗೆ ರಜೆಯಲ್ಲಿ ಶಾಲೆಯ ಮಕ್ಕಳಿಗೆ ಬೇಸಿಗೆ ಕಂಪ್ಯೂಟರ್ ಶಿಬಿರಗಳ ಮೂಲಕ ಈಗಿನ ತಾಂತ್ರಿಕ ಜಗತ್ತಿಗೆ ಅವಶ್ಯಕವಿರುವ ಕಂಪ್ಯೂಟರ್ ಜ್ಞಾನಾರ್ಜನೆಯನ್ನು 1ನೇ ತರಗತಿಯಿಂದಲೇ ಮಕ್ಕಳಿಗೆ ನೀಡುತ್ತಾ ಬರುತ್ತಿದ್ದೇವೆ. ಸಂಸ್ಥೆಯು ಹಳ್ಳಿಗಾಡಿನ ಅತಿ ಹೆಚ್ಚಿನ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ ಸಂಸ್ಥೆಯಾಗಿರುವುದು ಒಂದು ವಿಶೇಷವಾಗಿರುತ್ತದೆ. ಸಂಸ್ಥೆಯ ಯಶಸ್ಸಿಗೆ ಕಾರಣರಾದ ವಿದ್ಯಾರ್ಥಿಗಳು, ಬೋಧಕರು, ಪೋಷಕರು ಎಲ್ಲರಿಗೂ ಸಂಸ್ಥೆಯು ಆಭಾರಿಯಾಗಿರುತ್ತದೆ. ಮುಂದೆಯೂ ಸಹ ತಮ್ಮೆಲ್ಲರ ಸಹಕಾರದಿಂದ ಇನ್ನೂ ಹೆಚ್ಚಿನ ಸೇವೆಯನ್ನು ನೀಡಲು ಆ ಭಗವಂತ ಶಕ್ತಿಯನ್ನು ನೀಡಲಿ ಎಂದು ಆಶಿಸುತ್ತೇವೆ. ಬೆರಳಚ್ಚು, ಶೀಘ್ರಲಿಪಿ, ಗಣಕಯಂತ್ರ, ಮಲ್ಟಿಮೀಡಿಯಾ ಹಾಗೂ ಆನಿಮೇಷನ್, ಸ್ಪೋಕನ್ ಇಂಗ್ಲಿಷ್ ವೃತ್ತಿ ತರಬೇತಿಯನ್ನು ಒಂದೇ ಸೂರಿನಡಿ ನೀಡುವ ಏಕೈಕ ಸಂಸ್ಥೆ ಬೆಳವಣಿಗೆಗೆ ಪಾತ್ರವಾಗಿರುತ್ತದೆ. ಈ ಅವಕಾಶ ಎಲ್ಲರಿಗೂ ವಂದನೆಗಳು. ನಮಗೆಲ್ಲರಿಗೂ ಸಂಸ್ಥೆಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಬಹಳ ಸೊಗಸಾದ 236 ಅತ್ಯುತ್ತಮ ಶ್ರೇಣಿ, 148 ದ್ವಿತೀಯ ಶ್ರೇಣಿ, 69 ತೃತೀಯ ಶ್ರೇಣಿ ಪಡೆದು 100% ಫಲಿತಾಂಶ ಪಡೆದಿರುತ್ತಾರೆ. ಹಾಗೆ ಜುಲೈ, ಆಗಸ್ಟ್ 2023ರಲ್ಲಿ ನಡೆದ ಕಂಪ್ಯೂಟರ್ ಪರೀಕ್ಷೆಯಲ್ಲಿ 419 ಮಂದಿ ಹಾಜರಾಗಿದ್ದು 226 ಪ್ರಥಮ ಶ್ರೇಣಿ, 226 ಅತ್ಯುತ್ತಮ ಶ್ರೇಣಿ, 123 ಪ್ರಥಮ ಶ್ರೇಣಿ, 57 ದ್ವಿತೀಯ ಶ್ರೇಣಿ ಪಡೆದು 100% ಫಲಿತಾಂಶ ಪಡೆದಿರುತ್ತಾರೆ. ಈಗ ಜನವರಿ, ಜುಲೈ 2023ರ ಕಂಪ್ಯೂಟರ್ OA ಪರೀಕ್ಷೆಯಲ್ಲಿ ರಾಜ್ಯದಲ್ಲೇ ಮೊದಲನೇ ಸ್ಥಾನ ಪಡೆದ ಕುಮಾರಿ ಗೌರಿ ಹಾಗೂ ಜುಲೈ 2023ರ ಕಂಪ್ಯೂಟರ್ OA ಪರೀಕ್ಷೆಯಲ್ಲಿ ರಾಜ್ಯದಲ್ಲೇ ಮೊದಲನೇ ಸ್ಥಾನವನ್ನು ಪಡೆದ ಕುಮಾರಿ ಅನುಷಾ ಎನ್ ರವರನ್ನು ಅಭಿನಂದಿಸಬೇಕಾಗಿ ಸನ್ಮಾನ ಮಾಡಬೇಕಾಗಿ ಸನ್ಮಾನ್ಯ ಶ್ರೀಯುತ ಕೊತ್ತೂರ್ಜಿ ಮಂಜುನಾಥ್ ರವರನ್ನು ವಿನಂತಿಸುತ್ತೇನೆ. ಕುಮಾರಿ ಗೌರಿವಿ ಹಾಗೂ ಕುಮಾರಿ ಅನುಷಾ ರವರು ಅವರದೊಂದು ಕಿರುಪರಿಚಯವನ್ನು ನೀಡಲು ಶಿಕ್ಷಕಿಯಾಗಿದ್ದ ಶ್ರೀಮತಿ ಲಾವಣ್ಯರವರನ್ನು ಕರೆಯುತ್ತೇನೆ. ಎಂಬ ವಿದ್ಯಾರ್ಥಿನಿ ಜುಲೈ 2023 ಸಾಲಿನಲ್ಲಿ ಇವರು ಅಷ್ಟೇ 197 ಅಂಕಗಳನ್ನು ಗಳಿಸಿರುತ್ತಾರೆ. ಇವರಿಬ್ಬರು ನಮ್ಮ ಸಂಸ್ಥೆಗೆ ಹೆಚ್ಚು ಕೀರ್ತಿಯನ್ನು ತಂದಿರುತ್ತಾರೆ. ಇವನ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು.
194 ಅಂಕಗಳನ್ನು ಪಡೆದಿರುತ್ತಾರೆ. ಚಪ್ಪಾಳೆಗಳೊಂದಿಗೆ ವಿದ್ಯುತ್ತನ್ನು ಬರಮಾಡಿಕೊಳ್ಳೋಣ. ಅಕ್ಷಿತಾ ಎನ್ 200ಕ್ಕೆ 194 ಅಂಕಗಳನ್ನು ಪಡೆದಿರುತ್ತಾರೆ. ಅಕ್ಷಿತಾ ಎನ್. 5ನೇ ಸ್ಥಾನ ನಾಗಮಣಿ ಟಿ 200ಕ್ಕೆ 193 ಅಂಕಗಳನ್ನು ಪಡೆದಿರುತ್ತಾರೆ. ಚಪ್ಪಾಳೆಗಳೊಂದಿಗೆ ವಿದ್ಯಾರ್ಥಿಗಳನ್ನು ವಿಜೇತರನ್ನು ಪ್ರೋತ್ಸಾಹಿಸೋಣ. ಸೂರ್ಯ ಎಂ 200ಕ್ಕೆ 193 ಅಂಕಗಳನ್ನು ಪಡೆದಿರುತ್ತಾರೆ. ಸೂರ್ಯ ಎಂ. ನಿತ್ಯಶ್ರೀ ಡಿಎಸ್ 200ಕ್ಕೆ 193 ಅಂಕಗಳನ್ನು ಪಡೆದಿರುತ್ತಾರೆ. ವಿಜೇತರನ್ನು ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹಿಸೋಣ. ಒಳ್ಳೆ ಕೊಟ್ಬಿಟ್ಟು ಬಿಡಲ್ಲ ಒಂದೇ ಸ್ವಲ್ಪ ಸರ್ ಸರ್ ಆ ಕಡೆ ಜಾಗ ಇತ್ತು ಬಾ ಸೌಂಡ್ ಸಿಸ್ಟಮ್ ಕೊಡಬೇಕು. ಶ್ರಾವಣಿ ಬಿಆರ್ ಅಂದ್ರೆ ತುಂಬಾ ಇಷ್ಟವಾದದ್ದು. ಯಾಕಂದ್ರೆ ಇವತ್ತು ನಾವು ಈ ವೇದಿಕೆ ಮೇಲೆ ಕೂತಿದ್ದೀವಿ. ನಾವು ಇನ್ನೂ ಸ್ವಲ್ಪ ದಿವಸ ಆದಮೇಲೆ ರಿಟೈರ್ಡ್ ಆಗ್ಬೋದು, ಇಲ್ಲ ಮನೇಲಿ ಇರ್ಬೋದು, ಇಲ್ಲ ನಾವು ಎಲೆಕ್ಷನ್ಸಲ್ಲಿ ಸೋಲ್ಬೋದು, ಗೆಲ್ಬೋದು, ಏನಾದರೂ ಆಗ್ಬೋದು. ಆದರೆ ಈ ಸ್ಥಾನಕ್ಕೆ ಈ ಜಾಗದಲ್ಲಿ ಕುತ್ಕೊಳ್ಳೋಂಥವ್ರು ರೆಡಿಯಾಗಿ ನೀವಿದ್ದೀರ. ನೀವು ಮುಂದಕ್ಕೆ ಬರ್ಬೋದು. ಅಂದರೆ ನೀವು ರಾಜಕಾರಣಿಗೆ ಬರ್ತೀವಿ ಅಂತ ಹೇಳೋದಿಲ್ಲ, ಒಂದು ಆಫೀಸರ್ ಆಗಿ ಬರ್ಬೋದು. ಇವ್ರು ನೋಡಿ ಜಿಲ್ಲಾಧಿಕಾರಿ ಡಾಕ್ಟರ್ ಪಾಷಾ ಇದ್ದಾರೆ, ನಮ್ಮ CEO ಪದ್ಮ ಅಂತಿದ್ದಾರೆ, ಇವರೆಲ್ಲ ಇದ್ದಾರೆ. ಇಂಥ ಅನೇಕ ಹಿರಿಯರು ಇಂಥ ಜಾಗಕ್ಕೆ ನೀವು ಬಂದು ಕುತ್ಕೊಳ್ಳುವಂಥ ಅವಕಾಶ, ಒಳ್ಳೆಯ ಅವಕಾಶಗಳಿದೆಲ್ಲ. ಇವತ್ತು ಇಂಥ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮುಖ್ಯವಾಗಿ ಈ ಸಂಸ್ಥೆಯ ಪ್ರಾಂಶುಪಾಲರಾದಂಥ ಸುಧಾಕರಣ್ಣವರು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು, ಮಕ್ಕಳಿಗೆ ಜನ್ಮ ಕೊಡೋದು ಅಷ್ಟು ಸುಲಭವಾದಂಥ ಒಂದು ವಿಚಾರ ಅಲ್ಲ. ತುಂಬ ಕಷ್ಟ. ವಿದ್ಯಾಭ್ಯಾಸ ಅಂದರೆ ಒಬ್ಬೊಬ್ಬರು ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ. ಎಲ್ಲರಿಗೂ ಒಂದೇ ಪಾಠ ಹೇಳ್ಕೊಡೋದು ಎಲ್ಲರಿಗೂ ಒಂದೇ ಆದ್ರೂ ಕಲಿಯುವಂಥದ್ದು ಡಿಫ್ರೆಂಟಾಗಿ ಕಲಿತಾರೆ. ಅಂಥದನ್ನು ಸರಿಪಡಿಸುವಂಥವರೇ ಆ ಪ್ರಾಂಶುಪಾಲರು. ಅದರಲ್ಲಿ ನಮ್ಮ ಸುಧಾಕರಣ್ಣವರು ಮುಂಚೂಣಿಯಲ್ಲಿರ್ತಾರೆ. ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ವಿಧಾನ ಪರಿಷತ್ ಸದಸ್ಯರಾದಂಥ ನಮ್ಮ ಅನಿಲನ್ನವರು ಬಂದಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಆಮೇಲೆ ಪ್ರಾಂಶುಪಾಲರು ರಾಜೇಶ್ವರಿ ವಾಣಿಜ್ಯ ಮತ್ತು ಕಂಪ್ಯೂಟರ್ ವಿದ್ಯಾಸಂಸ್ಥೆ ಕೋಲಾರ ನಮ್ಮ ರಾಜಶೇಖರ್ ಸರ್ ಅವರು ಬಂದಿದ್ದಾರೆ. ಹಾಗೆ ಎಲ್ಲ ಇನ್ನು ಅನೇಕ ಜನ ಬರಬೇಕಾಗಿತ್ತು. ಯಾರು ನಮ್ಮ DC ಅವರು ಬರಬೇಕಾಗಿತ್ತು, ಆಮೇಲೆ ನಮ್ಮ ಮೋಹಿತನವರು ಬರಬೇಕಾಗಿತ್ತು, ಮುರಳೀಧರವರು, ರಾಜಣ್ಣವರು ಎಲ್ಲರೂ ಬಂದಿದ್ದಾರಲ್ಲ, ಎಲ್ಲ ಬಂದಿದ್ದಾರೆ ಅವರು. ಆಮೇಲೆ ಮೇಡಮ್ ಅವರು ಇದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಒಂದು ವಿದ್ಯಾಸಂಸ್ಥೆ ನಡೆಸೋದು, ಒಂದು ಕುಟುಂಬ ನಡೆಸೋದು ಅಂದರೆ ತುಂಬ ಕಷ್ಟ. ದೇಶವನ್ನು ಗೆಲ್ಲಬಹುದು, ಆದರೆ ಮನೆಯನ್ನು ಗೆಲ್ಲೋದು, ವಿದ್ಯಾಸಂಸ್ಥೆಯನ್ನು ಗೆಲ್ಲುವಂಥದ್ದು ತುಂಬ ಕಷ್ಟ. ಅಷ್ಟು ಈಸಿಯಾದಂಥ ಒಂದು ವಿಚಾರ ಅಲ್ಲ. ಅನೇಕ ಅಡ್ಡಂಕಗಳು ಬರ್ತಾ ಇರ್ತವೆ ಅದರಲ್ಲಿ. ಆದ್ರೂ
ಅದನ್ನು ನಾವು ತಳ್ಳಿ ಮುಂದಕ್ಕೆ ಹೋಗೋದೇ ಈ ವಿದ್ಯಾಸಂಸ್ಥೆಗಳು ಈ ಥರ ನಡೆಸಬೇಕಾದ್ರೆ ಅಷ್ಟು ಈಸಿ ಇಲ್ಲ. ಅದನ್ನು ತಳ್ಕೊಂಡು ಮುಂದಕ್ಕೆ ಹೋಗುವಂಥದ್ದೇ ವಿದ್ಯಾಸಂಸ್ಥೆ ಅಂತ ಹೇಳ್ತಾರೆ. ವಿದ್ಯಾಸಂಸ್ಥೆ ಆರಾಮಾಗಿ ಮುಂದೆ ತಳ್ಕೊಂಡು ಹ್ಯಾಕೆ ಹೋಗ್ಬೋದು ಅಂದರೆ 4 ಮಕ್ಕಳಿಗೆ ಪಾಠವನ್ನು ಕೊಡ್ತಾರೆ, 4 ಹುಡುಗರಿಗೆ ಪಾಠವನ್ನು ಕೊಡ್ತಾರೆ. ಅದರಿಂದ ವಿದ್ಯಾಸಂಸ್ಥೆಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ವಿದ್ಯೆ ದೊಡ್ಡವರು ಹೇಳ್ತಾರೆ ವಿದ್ಯೆ ಉದ್ಯೋಗ ವ್ಯಾಪಾರ ಅನ್ನೋದು ತುಂಬ ಇಂಪಾರ್ಟೆಂಟ್. ವಿದ್ಯೆ ಉದ್ಯೋಗ ವ್ಯಾಪಾರ ಅಂದರೆ ವ್ಯಾಪಾರ ಅಂದರೆ ತರಕಾರಿ ಮಾರೋರು ವ್ಯಾಪಾರಸ್ಥರೆ, ನಾವು ಸಪೋಟ ಮಾರೋರು ವ್ಯಾಪಾರಸ್ಥರೆ, ಆಮೇಲೆ ಕಾರ್ ಕಂಪ್ನಿ ಇಟ್ಕೊಂಡು ಮಾಡೋರು ವ್ಯಾಪಾರಸ್ಥರೆ. ಇವರೇನು ತರಕಾರಿ ಮಾಡ್ತಾರೆ ಅಂತ ಅವ್ರೇನು ಲೋ ಲೆವೆಲ್ ಅವ್ರು ಕಾರ್ ಮಾಡ್ತಾರೆ, ಕಾರ್ ಕಂಪ್ನಿ ಇರ್ತಾವ್ರೆ, ದೊಡ್ಡವರೆಲ್ಲ ಎಲ್ಲ ವ್ಯಾಪಾರಸ್ಥರೆ. ಆ ರೀತಿಯಲ್ಲಿ ಇವತ್ತು ನಾನು ನಿಮ್ಮೆಲ್ಲರೇ ಒಂದೇ ಹೇಳೋದು, ವಿದ್ಯಾಭ್ಯಾಸ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗೆಲ್ಲ ಈಗ ಗೊತ್ತಾಗ್ತಾ ಇದೆ. ಆಗ ನಮಗೆ ಓದೋದಕ್ಕೆ ಇಂಥದಕ್ಕೆ ನಮ್ಗೆ ಅವಕಾಶಗಳಿಲ್ಲ, ಕಷ್ಟ ಇತ್ತು. ನಾನು SLCಗೆ ಹೋಗ್ಬೇಕಾದ್ರೆ ನಾನು 8 ಕಿಲೋಮೀಟರ್ ಸೈಕಲಲ್ಲಿ ಹೋಗ್ತಾ ಇದ್ದೆ. ಒಂದೊಂದು ದಿವಸ ಸೈಕಲ್ ಎಲ್ಲಾದ್ರೂ ಪಂಚರ್ ಆದಾಗ ಅದನ್ನು ತಳ್ಕೊಂಡು ಬಂದರೆ ಕೈಯಲ್ಲಿ ಹೋದ್ರೆ ಹಾಕ್ಸ್ಕೊಳ್ಳೋಕೆ ಕಾಸಿರಲ್ಲ ಅಂತ ಸೈಕಲನ್ನು ಎತ್ತಿ ಭುಜದ ಮೇಲೆ ಹೊತ್ಕೊಂಡು ಮೆಕ್ಯಾನಿಕ್ ಶಾಪ್ವರೆಗೂ ಬಂದು ಅಲ್ಲಿ ರಿಪೇರಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇವತ್ತು ಆ ಪರಿಸ್ಥಿತಿ ಇಲ್ಲ. ಇವತ್ತು ಪ್ರತಿಯೊಂದು ಮನೆಯಲ್ಲಿ 2 ವೀಲರ್ ಇರ್ತದೆ, ಎಲ್ಲ ಮನೆಗಳಲ್ಲಿ ಬಸ್ಸುಗಳು ಫೆಸಿಲಿಟೀಸ್ ಇರುತ್ತೆ, ತುಂಬ ಚೆನ್ನಾಗಿದೆ ಇವತ್ತೆಲ್ಲ. ನೀವೆಲ್ಲ ಓದೋದು ತುಂಬ ಅವಕಾಶ ಇದೆ, ಓದೋಕ್ಕೆ ತುಂಬ ಅವಕಾಶಗಳಿದೆ, ನಿಮಗೆಲ್ಲ ಫೆಸಿಲಿಟೀಸ್ ಜಾಸ್ತಿ ಇದೆ. ಆವತ್ತು ನಾವು ಓದುವಾಗ ನಾನು 94, 95 ನಾನು SLC ಓದ್ತಾ ಇದ್ದೆ. ಆವಾಗ ನಮಗೆಲ್ಲ ಹಾಸ್ಟೆಲ್ ಫೆಸಿಲಿಟಿ ಇದ್ದಿಲ್ಲ ನಮ್ಮ ಶಾಲೆ, ನಮಗೆಲ್ಲ ಬಸ್ ಫೆಸಿಲಿಟಿ ಇಲ್ಲ. ನಾವು ನಮ್ಮೂರಿಂದ ಬಸ್ಸಿಗೆ ಬರಬೇಕಂದ್ರೆ 2 ಕಿಲೋಮೀಟರ್ ನಡ್ಕೊಂಡು ಬರಬೇಕು, ಅಲ್ಲಿಂದ ಒಂದು 7 ಕಿಲೋಮೀಟರ್ ನಾವು ಬಸ್ಸಲ್ಲಿ ಹೋಗ್ಬೇಕಾಗಿತ್ತು. ನಾವು ಅಷ್ಟು ದೂರದಲ್ಲಿ ಓದುವಾಗ ನಮ್ಮ ಫೆಸಿಲಿಟಿ ಇರೋದ್ರಿಂದ ನಾವು ಓದೋಕ್ಕಾಗಿಲ್ಲ. ಆದರೂ ನಾವು ಓದದೇ ಇದ್ರು, ಕಮ್ಮಿ ಓದಿದ್ರು, SLCವರೆಗೂ ಓದಿದ್ರು 5 ಭಾಷೆ ಬರೀತೀನಿ, 5 ಭಾಷೆ ಓದ್ತೀನಿ, 8 ಭಾಷೆ ಮಾತಾಡ್ತೀನಿ. ಕನ್ನಡ ಓದ್ತೀನಿ ಬರೀತೀನಿ, ಇಂಗ್ಲೀಷ್ ಓದ್ತೀನಿ ಬರೀತೀನಿ, ಹಿಂದಿ ಓದ್ತೀನಿ ಬರೀತೀನಿ, ತಮಿಳು ಓದ್ತೀನಿ ಬರೀತೀನಿ, ತೆಲುಗು ಓದ್ತೀನಿ ಬರೀತೀನಿ. ಆದರೆ ಮಾತಾಡೋದ್ರೆ ಅದ್ರ ಜೊತೆಗೆ ನಾನು ಇನ್ನು 2 ಭಾಷೆ ಚೈನೀಸ್ ಅಂಡ್ ಮಲಾಯ್ ಭಾಷೆಗಳು ಮಾತಾಡ್ತೀನಿ. ನಾನು ವಿದ್ಯೆ ಎಷ್ಟು ಇಂಪಾರ್ಟೆಂಟು, ನಮ್ಮ ಬುದ್ಧಿ ಜ್ಞಾನ ತಿಳುವಳಿಕೆನೂ ಅಷ್ಟೇ ಇಂಪಾರ್ಟೆಂಟ್. ನಮಗೆ ಬುದ್ಧಿನೂ ಜ್ಞಾನ ತಿಳುವಳಿಕೆ ಆ 2 ಜೊತೆ ಕೂಡಿದ್ರೇ ಅದು ಮುಂದಕ್ಕೆ ಬರುವಂಥದ್ದು. ಇವತ್ತು ನಾವು ಹೇಳ್ತೀವಿ ನಮ್ಮ ಗುರುಗಳು ಆವತ್ತು ನಮಗೆ ವಿದ್ಯೆ ಕೊಟ್ಟಿದ್ದಂಥದ್ದು BT ಕೃಷ್ಣಪ್ಪನವರು, ಈಗಲೂ ಅವರು ಇದ್ದಾರೆ, BT ಕೃಷ್ಣಪ್ಪನವರು ಈಗಲೂ ಇದ್ದಾರೆ, ನಮ್ಮ ಪಕ್ಕದೂರವರು BT ಕೃಷ್ಣಪ್ಪನವರು. ಎಲ್ಲೇ ಹೋದ್ರು ಅವ್ರನ್ನ ನೆನೆಸ್ಕೊಳ್ತೀವಿ ನಾವು. ಯಾಕಂದರೆ ಅವ್ರು ಹೇಳಿದ್ದು ಬುದ್ಧಿ ಒಂದೇ ಒಂದು ಹೇಳ್ತಾ ಇದ್ದೀನಿ ನನಗೆ, ತೆಲುಗಲ್ಲಿ ಹೇಳ್ತಾ ಇದ್ದೀನಿ ಸ್ಕೂಲಲ್ಲಿ, ಬುದ್ಧನವ್ರು ಕೂತಿರ್ತಾಡು ಬುದ್ಧನವ್ರು ಪಾಳೆ ಕೊಡ್ರ ಇಷ್ಟು ಕೊಡ್ರ ಆಗ್ತಾ ಆವಾಗ ನಾವು ಬುದ್ಧಿವಂತರಾಗಬೇಕು ಅಂತ ಅವರು ಹೇಳ್ತಾ ಇದ್ದಿದ್ದು ನಮಗೆ. ಆದರೆ ಅವರು ಕಲಿಸ್ಕೊಟ್ಟಿದ್ದಂಥ ಅಕ್ಷರಗಳು, ಅವ್ರು ಹೇಳಿದ್ದಂಥ ಮಾತುಗಳು ಆವತ್ತಿಗೆ ನಮಗೆ ಅದು ಕಹಿ ಇರ್ಬೋದು, ಆದರೆ ಇವತ್ತು ನಮಗೆ ಗೊತ್ತಾಗ್ತಾ ಇದೆ ಆವತ್ತು ಅವ್ರು ಹೇಳಿದ್ದು ನಮಗೆ ಒಳ್ಳೇದಾಯಿತು ಅಂತ. ಆದರೆ ಕೆಲವರು ನಮ್ಗೆ ಹೇಳ್ಕೊಟ್ರು ಜಿಲೇಬಿ ಅಂತ ಮಾತುಗಳು ಹೇಳ್ಕೊಟ್ರು. ಆದರೆ ನಮ್ಮ BT ಕೃಷ್ಣಪ್ಪನವ್ರು ಹೇಳ್ಕೊಟ್ಟಿದ್ದು ಹಾಗಲಕಾಯಿ ಮಾತುಗಳು. ಆದರೆ ಹಾಗಲಕಾಯಿ ಆರೋಗ್ಯಕ್ಕೆ ಒಳ್ಳೆಯದು, ಜಿಲೇಬಿ ಆರೋಗ್ಯಕ್ಕೆ ಡೇಂಜರ್, ಶುಗರ್ ಬರ್ತದೆ ಅಂತ. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಜಿಲೇಬಿ ಡೇಂಜರ್ ಇಲ್ಲ, ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಅದು ಯಾವುದೇ ಉದ್ಯೋಗಕ್ಕೆ ಹೋಗ್ಬೋದು ಅಥವಾ ಯಾವುದೇ ಸ್ವಯಂ ಉದ್ಯೋಗ ಮಾಡ್ಬೋದು, ಎಲ್ಲದಕ್ಕೂ ಕೂಡ ಇವತ್ತು ಕಂಪ್ಯೂಟರ್ ಜ್ಞಾನ ಬಹಳ ಅತ್ಯಗತ್ಯವಾಗಿದೆ. ಈ ಒಂದು ದಿಸೆಯಲ್ಲಿ ಇವತ್ತು ವೆಂಕಟೇಶ್ವರ ವಾಣಿಜ್ಯ ಮತ್ತು ಕಂಪ್ಯೂಟರ್ ವಿದ್ಯಾಸಂಸ್ಥೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಸುಮಾರು 37,000 ವಿದ್ಯಾರ್ಥಿಗಳನ್ನ ಇವತ್ತು ಇವರು ಬೋಧನೆ ನೀಡೋದ್ರ ಮೂಲಕ ಸಾವಿರಾರು ಮಂದಿಗೆ ಸರ್ಕಾರದಲ್ಲಿ ವಿವಿಧ ಇಲಾಖೆಯಲ್ಲಿ ಮತ್ತು ಬೇರೆ ಬೇರೆ ಖಾಸಗಿ ಸಂಸ್ಥೆಗಳಲ್ಲಿ ಅಥವಾ ಸ್ವತಃ ಅವರೇ ಸ್ವಯಂ ಉದ್ಯೋಗ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ವೆಂಕಟೇಶ್ವರ ವಿದ್ಯಾಸಂಸ್ಥೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬೆಳಗ್ಗೆ ನಾನು ಮತ್ತು ನಮ್ಮ ಶಾಸಕರು ನಮ್ಮ ಕೋಲಾರ ತಾಲೂಕಿನ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸರ್ಕಾರದಿಂದ ಲ್ಯಾಪ್ಟಾಪ್ ಅನ್ನ ಕೊಡ್ತಕ್ಕಂಥದ್ದನ್ನ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಸುಮಾರು 33 ವಿದ್ಯಾರ್ಥಿನಿಯರಿಗೆ ಲ್ಯಾಪ್ಟಾಪ್ ಅನ್ನು ವಿತರಣೆ ಮಾಡಿದ್ವಿ.
ಯಾವ ಆಧಾರದ ಮೇಲೆ ಅವರು ಆ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದಾರೆ ಅಂದ್ರೆ ಎಲ್ಲ ಮೆರಿಟ್ ಅನ್ನ ತೆಗೆದುಕೊಂಡು ಆ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದಾರೆ. PUC ಓದ್ತಕ್ಕಂಥ ಮೊದಲನೇ PUC ಎರಡನೇ PUC ಓದ್ತಕ್ಕಂಥ ಮಕ್ಕಳಿಗೆ ವಿಜ್ಞಾನ ವಿಭಾಗದಲ್ಲಿ, ವಾಣಿಜ್ಯ ವಿಭಾಗದಲ್ಲಿ, ಕಲಾ ವಿಭಾಗದಲ್ಲಿ ಆಯ್ಕೆ ಮಾಡಿದ್ರು. ಆ 33 ಜನ ಮೆರಿಟ್ ನೋಡಿದ್ರೆ 33 ಜನ ಯಾರು ಕೂಡ 90% ಕಡಿಮೆ ಇಲ್ಲ, ಎಲ್ಲ 90% ಅಬೌವ್ ತಗೊಂಡಿದ್ರು. ನಿಜವಾಗ್ಲೂ ಖುಷಿ ಆಯ್ತು. ಅದರಲ್ಲಿ 60-70% ನಮ್ಮ ಹೆಣ್ಮಕ್ಳು. ಇವತ್ತು ನಿಮ್ಮ ಸಂಸ್ಥೆಯ ಫಲಿತಾಂಶದ ಆ ಬ್ರೋಚರ್ ಕೂಡ ನಮ್ಮ ಮುಂದೆ ಇಟ್ಟಿದ್ರು ಟೇಬಲ್ ಮೇಲೆ. ಈ ಒಂದು ವಿದ್ಯಾಸಂಸ್ಥೆ ಕೂಡ ಈ ಒಂದು ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಮತ್ತು ಹೆಚ್ಚು ಅಂಕವನ್ನು ಪಡೆಯೋದರ ಮೂಲಕ ನೀವು ಕೂಡ ಇವತ್ತು ಆ ಒಂದು ಸಾಧನೆ ಮಾಡಿದ್ದೀರಿ. ಅದರಲ್ಲೂ ಕೂಡ ನಮ್ಮ ಹೆಣ್ಮಕ್ಳು ಹೆಚ್ಚಾಗಿದೆ. ವಿದ್ಯೆ ಅಂತಕ್ಕಂಥದ್ದು ಬಹಳಷ್ಟು ಪ್ರಾಮುಖ್ಯವಾದದ್ದು. ನಾವು ಏನ್ ಬೇಕಾದ್ರೂ ಪಡ್ಕೊಳ್ಬಹುದು, ಅದು ಪಡ್ಕೊಂಡಷ್ಟೇ ಬೇಗ ಪಡ್ಕೊಳ್ಬಹುದು. ಆದ್ರೆ ವಿದ್ಯೆ ಒಂದ್ಸಾರಿ ನಾವು ಪಡ್ಕೊಂಡ್ಮೇಲೆ ಅದು ಪಡ್ಕೊಳಕ್ ಸಾಧ್ಯನೇ ಇಲ್ಲ. ನಾವು ಎಲ್ಲಿವರೆಗೂ ಬದುಕಿರ್ತೀವಿ ಅಲ್ಲಿವರೆಗೂ ಅದು ನಮ್ಮ ಜೊತೆಗಿರ್ತದೆ, ನಮ್ಮನ್ನು ಕಾಪಾಡ್ತದೆ, ನಮ್ಮನ್ನ ನಮ್ಮ ಗುರಿಯತ್ತ ತೆಗೆದುಕೊಂಡು ಹೋಗ್ತದೆ, ನಮ್ಮ ಸಾಧನೆಯತ್ತ ತೆಗೆದುಕೊಂಡು ಹೋಗ್ತದೆ. ಅದು ವಿದ್ಯೆ. ಅವರೊಂದು ತೆಲುಗಲ್ಲಿ ಗಾದೆ ಹೇಳಿದ್ರು, ತೆಲುಗುವಲ್ಲಿ ಅವರ ಟೀಚರ್ ಹೇಳಿದ್ರು. ನನಗೆ ನಮ್ಮ ಸ್ನೇಹಿತರಿಗೆ ಚಿಂತಾಮಣಿಯಲ್ಲಿ ಒಬ್ಬ ಟೀಚರ್ ವೆಂಕಟೇಶ್ವರರೆಡ್ಡಿ ಅಂತ ಹೇಳಿ ಲೆಕ್ಚರರ್ ಹೇಳಿದ್ರು. ಅದು ತೆಲುಗುವಲ್ಲೇ. ಮುಳುಬಾಗಲ್ಲೂ ಚಿಂತಾಮಣಿಯಲ್ಲಿ ತೆಲುಗು ಇದ್ದಾರೆ. ಪೊತ್ತುಂಡೋಡು ಬುದ್ಧುಂಡೆಲ್ಲ, ಬುದ್ಧುಂಡೋಡು ಪದ್ಯ ಉಂಡೆಲ್ಲ. ಅಂದ್ರೆ ಆ ಗಳಿಗೆ ಇದ್ದಾಗ ನಮಗೆ ಬುದ್ಧಿ ಇರಲ್ಲ. ಈಗ ಓದ್ಬೇಕು, ನಾವು ಓದ್ಬೇಕಂತ ವಯಸ್ಸು. ನಮಗೆ ನಮ್ಮ ಬುದ್ಧಿಯನ್ನ ನಮ್ಮ ಹಿಡಿತದಲ್ಲಿ ಇಟ್ಕೊಂಡು ನಾವು ಅದ್ರ ಕಡೆ ಗಮನ ಹರಿಸಿ ನಮ್ಮ ಗುರಿ ಏನಿದೆ, ನಮ್ಮ ತಂದೆ ತಾಯಿ ಏನು ಆಸೆ ಪಟ್ಟು ನಮ್ಮನ್ನು ಕಳಿಸ್ಕೊಡ್ತಾ ಇದ್ದಾರೆ, ನಮ್ಮ ಗುರುಗಳೇನು ಇಟ್ಕೊಂಡಿದ್ದಾರೆ, ಅಥವಾ ನಮ್ಮ ಹಿಂದೆ ಯಾರೆಲ್ಲ ಸಾಧನೆ ಮಾಡಿದ್ದಾರೆ ಅದನ್ನ ಯೋಚನೆ ಮಾಡೋದಿಲ್ಲ. ನಾವೆಲ್ಲೆಲ್ಲೋ ಯೋಚನೆ ಮಾಡ್ತೀವಿ. ಮತ್ತೆ ಎಲ್ಲ ಕಳ್ಕೊಂಡಾದ್ಮೇಲೆ ಬುದ್ಧಿ ಬರ್ತದೆ, ಅವಾಗ ಬೆಳಗ್ಗೆ ಆ ಟೈಮ್ ಇರೋದಿಲ್ಲ, ಎಲ್ಲ ಕಳ್ಕೊಂಡ್ಬಿಡ್ತೀವಿ. ನಮಗೆ ಪತ್ತುಂಡು ನೋಡು ಬುದ್ಧುಂಡೆಲ್ಲ, ಬುದ್ಧುಂಡು ನೋಡು ಪತ್ತುಂಡೆಲ್ಲ. ಹಂಗ ಆಗ್ಬಾರ್ದು ನಮ್ಮ ಜೀವನದಲ್ಲಿ, ಯಾರ ಜೀವನದಲ್ಲೂ ಆಗ್ಬಾರ್ದು. ವಿಶೇಷವಾಗಿ ಕೋಲಾರ ಜಿಲ್ಲೆ ಬಹಳಷ್ಟು ಇತಿಹಾಸ ಇರ್ತಕ್ಕಂಥ ಜಿಲ್ಲೆ. ಅಷ್ಟೇ ಕೋಲಾರ ಜಿಲ್ಲೆ ಅಂದ್ರೆ ನಾವು ಯಾವತ್ತೂ ಕೂಡ ಇವತ್ತಿಂದ ನಮ್ಮಿಂದ ಬೇರ್ಪಟ್ಟಾಗಿ ಹೋಗಿದ್ರು ಕೂಡ ಚಿಕ್ಕಬಳ್ಳಾಪುರನ ನಾವು ಅವಿಭಾಜ್ಯ ಕೋಲಾರ ಜಿಲ್ಲೆ ಅಂತಲೇ ಮಾತಾಡ್ತೀವಿ. ಅಂದ್ರೆ ನಮ್ಮ ಕುಟುಂಬದಲ್ಲಿ ನಮ್ಮ ಅಣ್ಣ ತಮ್ಮಂದ್ರು, ನಮ್ಮ ಅಕ್ಕಂಗಿರಾದ್ರೆ ಮದುವೆ ಮಾಡಿ ನಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ನಮ್ಮ ಅಣ್ಣ ತಮ್ಮಂದ್ರಾದ್ರೆ ವಿಭಾಗ ಆಗಿ ಅವನೊಂದ್ ಮನೇಲಿ ಇರ್ತಾರೆ, ನಾನೊಂದ್ ಮನೇಲಿ ಇರ್ತೀವಿ. ಆದ್ರೆ ನಾವೆಲ್ಲ ದಾಯಾದಿಗಳಾಗಿರ್ತೀವಿ. ಹಬ್ಬನೋ ಹರಿದಿನೆಲ್ಲ ಬಂದಾಗ, ಮದುವೆನೋ ಏನೋ ಮುಂಚೆನೋ ಬಂದಾಗ ನಾವೆಲ್ಲ ಒಂದಾಗಿರ್ತೇವೆ. ಇವತ್ತು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ಜಿಲ್ಲೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ದೇಶದ ಅತ್ಯುನ್ನತ ಪ್ರಶಸ್ತಿ ಭಾರತ ರತ್ನ ಇಬ್ಬರಿಗೆ ಬಂದಿರೋದು. ಆ ಇಬ್ರು ಕೂಡ ನಮ್ಮ ಜಿಲ್ಲೆಯವರು, ಅಂದ್ರೆ ಅವಿಭಾಜ್ಯ ಕೋಲಾರ ಜಿಲ್ಲೆ. ಸರ್ ವಿಶ್ವೇಶ್ವರಯ್ಯನವರು, CNR ರಾವ್ ಅವರು. ಮತ್ತೆ ಇಡೀ ಪ್ರಪಂಚದಲ್ಲಿ ಇವತ್ತು ಎಲ್ಲ ಕೂಡ ಬೆಂಗಳೂರು ಕಡೆ ನೋಡ್ತಾರೆ. ಹೈಟೆಕ್ ಸಿಟಿ, ಸಾಫ್ಟ್ವೇರ್ ಇದ್ರ ಬಗ್ಗೆ ಎಲ್ಲ ಬೆಂಗಳೂರನ್ನ ಪ್ರಪಂಚ ನೋಡೋ ತರ ಮಾಡಿದ್ರ ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು ಯಾರು ಅಂದ್ರೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು. ಆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ನಮ್ಮ ಅವಿಭಾಜ್ಯ ಜಿಲ್ಲೆಯ ಶಿಡ್ಲಘಟ್ಟದವರು. ಗೊತ್ತಿದೆ ನಿಮ್ಗೆ? ಗೊತ್ತಿದ್ಯಾ? ಗೂಗಲ್ ತೆಗೆ ಸರ್ಚ್ ಮಾಡಿ. ಅವಾಗ ಗೂಗಲ್ ತೆಗಿಬಾರ್ದು. ಕೆಲವರಿಗೆ ಗೂಗಲ್ ಬೇಕು, ಕೆಲವರಿಗೆ ಯೂಟ್ಯೂಬ್ ಬೇಕು. ಆದ್ರೆ ನಾವು ಯಾವ ರೀತಿ ಬಳಸ್ಕೊಳ್ತೀವಿ, ನಾವು ಯಾವ ರೀತಿ ಉಪಯೋಗವನ್ನು ಪಡ್ಕೊಳ್ತೀವಿ, ನಾವು ಯಾವ ರೀತಿ ಅದನ್ನ ವಿಚಾರ ಮಾಡ್ತೀವಿ, ಅದರ ಆಧಾರದ ಮೇಲೆ ಎಲ್ಲವೂ ಕೂಡ ಅಷ್ಟೇ. ಪ್ರತಿಯೊಂದು ಮೊಬೈಲ್ ಬೇಕು, ಬೇಡ ಎರಡೂ ಬೇಕು ಅಲ್ವಾ? ಪ್ರತಿಯೊಂದನ್ನು ಕೂಡ ನಾವು ಬಳಸ್ಕೊಳ್ಳಬೇಕು. ಅವರು ಕೂಡ ಶಿಡ್ಲಘಟ್ಟ
ನಮ್ಮ ಮುಳಬಾಗಿಲು ತಾಲೂಕಿನ ಊರುಕುಂಟೆ ಬಿಟ್ಟೂರಿನ ವೆಂಕಟಾಚಲೈ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು. ಅದೇ ರೀತಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಕೆಲಸ ಮಾಡಿದಂತ ಪೆದ್ದೂರು ಚಿಂತಾಮಣಿ ತಾಲೂಕು ಗೋಪಾಲಗೌಡ, ಶ್ರೀನಿವಾಸಪುರದ ರಾಜೇಂದ್ರ ಬಾಬುರವರು ಬಹಳ ದೊಡ್ಡ ದೊಡ್ಡ ಸಾಧಕರು ನಮ್ಮ ಅವಿಭಾಜ್ಯ ಜಿಲ್ಲೆಯಿಂದ ಹೋಗಿ ಸಾಧನೆಗಳನ್ನು ಮಾಡಿ ಇಡೀ ದೇಶಕ್ಕೆ ತಮ್ಮದೇ ಆದಂತ ಕೊಡುಗೆ ಕೊಟ್ಟಂತ ಮಹನೀಯರು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಏನಾಗಿದ್ರು ಮತ್ತು ಕೊನೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ರು. ಅವರು ಮೊದಲು ಜಿಲ್ಲಾಧಿಕಾರಿಯಾಗಿದ್ರು. ಮೊದಲನೇ ಕೋಲಾರ ಜಿಲ್ಲೆಯ IAS ಅವತ್ತಿದ್ದಂತ ಸಿವಿಲ್ ಸರ್ವಿಸಸ್ ಅನ್ನು ಪಾಸ್ ಮಾಡಿ ಜಿಲ್ಲಾಧಿಕಾರಿಯಾಗಿ ಗೊತ್ತಿದೆ ನಿಮ್ಗೆ. ನೀವು ಯಾವತ್ತೂ ಕೂಡ ಓದೋದನ್ನ ಕಲಿಬೇಕು, ಪುಸ್ತಕ ಓದಬೇಕು. ಯಾವತ್ತು ನೀವು ಓದೋದನ್ನ ಪುಸ್ತಕ ಓದೋದನ್ನ ಮಾಡ್ಕೊಳ್ತೀರೋ, ರೂಢಿ ಮಾಡ್ಕೊಳ್ತೀರೋ ಅಥವಾ ಅಭ್ಯಾಸ ಮಾಡ್ಕೊಳ್ತೀರೋ, ನಿಮ್ಮ ಜ್ಞಾನ ಇನ್ನಷ್ಟು ಬೆಳೀತದೆ. ಇತಿಹಾಸ ತಿಳ್ಕೊಳ್ತೀರಿ. ಇತಿಹಾಸ ತಿಳ್ಕೊಂಡ್ರೆ ನೀವು ಇತಿಹಾಸ ನಿರ್ಮಾಣ ಮಾಡಬಹುದು. ಇತಿಹಾಸವೇ ತಿಳ್ಕೊಳ್ತಿದ್ರೆ ನೀವೇನು ಇತಿಹಾಸ ನಿರ್ಮಾಣ ಮಾಡಬೇಕಾಗ್ತದೆ. ಇಡೀ ರಾಜ್ಯದಲ್ಲಿ ಪತ್ರಕರ್ತರಾಗಿ ಮೊದಲನೆಯ ಪತ್ರಕರ್ತರ ಸಂಘ ಕಟ್ಟಿ ಅದರ ಅಧ್ಯಕ್ಷರಾದ ಯಾರು ಗೊತ್ತಾ? ನಮ್ಮ DV ಗುಂಡಪ್ಪನವರು, ಮುಳಬಾಗಿಲಿನವರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದು ಗಾಂಧೀಜಿಯವರ ಜೊತೆಗೆ ಬೆನ್ನೆಲುಬಾಗಿ ನಿಂತು ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮದೇ ಆದಂತ ಕೊಡುಗೆಯನ್ನು ಕೊಟ್ಟು ಪ್ರಥಮ ಮುಖ್ಯಮಂತ್ರಿ ಆದಂತವ್ರು ಯಾರು? ಮೊದಲನೇ ಮುಖ್ಯಮಂತ್ರಿನಪ್ಪ KC ರೆಡ್ಡಿ ಅವರು. ಅವರು ನಮ್ಮ ಜಿಲ್ಲೆಯವರು, ಕ್ಯಾಸನಹಳ್ಳಿ. ಇವೆಲ್ಲ ಕೂಡ ನೀವು ತಿಳ್ಕೊಳ್ಬೇಕು. ಇಡೀ ರಾಜ್ಯದಲ್ಲಿ UPSC ಯಲ್ಲಿ ಕರ್ನಾಟಕ 2 ಸಾರಿ ಫಸ್ಟ್ ರ್ಯಾಂಕ್ ಬಂದಿರೋದು. ಇಷ್ಟು ವರ್ಷಗಳಲ್ಲಿ UPSC ಪ್ರತಿ ವರ್ಷ ಎಕ್ಸಾಮ್ ಮಾಡ್ತಾರೆ, ಪ್ರತಿ ವರ್ಷ ಫಸ್ಟ್ ರ್ಯಾಂಕ್ ಬರ್ತಿದೆ. ಆದ್ರೆ ಕರ್ನಾಟಕದವರು 2 ಸಾರಿ ಫಸ್ಟ್ ರ್ಯಾಂಕ್ ಬಂದಿರೋದು. ಒಂದು ಶಂಕರ್ ಬಿದ್ರಿ ಅವರ IPS ಅಧಿಕಾರಿ ಶಂಕರ್ ಬಿದ್ರಿ ಅವರ ಪುತ್ರಿ ಇವತ್ತು ಮಹಾರಾಷ್ಟ್ರ ಸೀನಿಯರ್ IPS ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇನ್ನೊಂದು ನಮ್ಮ ಕೆಂಬೋಡಿಯ KR ನಂದಿನಿ, ಅದು ಹೆಣ್ಮಕ್ಳೇ. ನಮ್ಮ ಜಿಲ್ಲೆಯ ಮಣ್ಣಿನ ಗುಣ ಎಂಬುದು ಅಂದ್ರೆ ಯಾವುದಕ್ಕೂ ಕೊರತೆ ಇಲ್ಲ. ನಮ್ಮಲ್ಲಿ ಏನೇ ಕೊರತೆ ಇರ್ಬೋದು, ನೀರಿನ ಕೊರತೆ ಇರ್ಬೋದು, ಇನ್ನೊಂದು ಕೊರತೆ ಇರ್ಬೋದು, ಬರಗಾಲ ಇರ್ಬೋದು, ಆದ್ರೆ ಪ್ರತಿಭೆಗೆ ಯಾವುದಕ್ಕೂ ಕೊರತೆ ಇಲ್ಲ. ಈ ಪ್ರತಿಭೆ ಅಂತಕ್ಕಂಥದ್ದು ಯಾವುದೇ ವಿಭಾಗದಲ್ಲಿ ಆಗ್ಬೋದು, ವಿದ್ಯೆ ಆಗ್ಬೋದು, ಕಲೆ ಆಗ್ಬೋದು, ಸಾಹಿತ್ಯ ಆಗ್ಬೋದು, ಯಾರ ಸುತ್ತು ಅಲ್ಲ. ಅದರಲ್ಲಿ ನಾವು ಅದನ್ನ ಸೇರ್ಕೋಬೇಕು, ತೊಡಗಿಸ್ಕೋಬೇಕು, ನಾವೊಂದು ಗುರಿ ಇಟ್ಕೋಬೇಕು. ಆವಾಗ ಅದಾಗಿ ತನಗೆ ಒದಗಬೇಕು. ಆ ರೀತಿ ನೀವೆಲ್ಲ ಕೂಡ ತಯಾರಾಗಿ ನೀವೆಲ್ಲ ಉತ್ತಮ ಪ್ರಜೆಗಳಾಗಿ ಉನ್ನತವಾದಂತಹ ಸ್ಥಾನಕ್ಕೆ ಹೋಗಿ ಮೊದಲಿಗೆ ನಿಮ್ಮ ತಂದೆ ತಾಯಿಗೆ, ಆಮೇಲೆ ನಿಮ್ಮ ಗುರುಗಳಿಗೆ, ಆಮೇಲೆ ನಿಮ್ಮ ಊರಿಗೆ, ಆಮೇಲೆ ನಿಮ್ಮ ತಾಲೂಕಿಗೆ, ನಿಮ್ಮ ಜಿಲ್ಲೆಗೆ, ನಿಮ್ಮ ರಾಜ್ಯಕ್ಕೆ ಹೆಸರು ತರ್ಕೊಡು. ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ತಯಾರಾಗಬೇಕಾಗ್ತದೆ. ಇವತ್ತು ಈ ಕಂಪ್ಯೂಟರ್ನ ಜ್ಞಾನ ಬಹಳ ಅತ್ಯವಶ್ಯಕ. ಆ ವಿಷಯದಲ್ಲಿ ನೀವೆಲ್ಲ ಕೂಡ ಇವತ್ತು ತರಬೇತಿಯನ್ನು ಪಡ್ಕೊಂಡು, ಉತ್ತಮವಾದಂತಹ ಅಂಕಗಳನ್ನು ಪಡ್ಕೊಂಡು, ಉನ್ನತವಾದಂತಹ ಶ್ರೇಣಿಯನ್ನು ಪಡ್ಕೊಂಡು ಮುಂದೆ ನೀವೆಲ್ಲ ಕೂಡ ಈ ಸಮಾಜಕ್ಕೆ ಆಸ್ತಿ ಆಗ್ಬೇಕು ಅಂತ ಹೇಳ್ತಾ, ಇವತ್ತು ನಮ್ಮ ಸುಧಾಕರಣ್ಣವರು ಬಹಳಷ್ಟು ಒತ್ತಡ ಬೇಕು, ಕಳೆದ ಸಾರಿ ಕೂಡ ಬರಲಿಲ್ಲ ಅಂತೇಳಿ. ಪಾಪ ನಿಜ, ನಮ್ಮ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಅವರು ಡಾಕ್ಟರ್ ಸುಧಾಕರ್ ಅವರು ಕೂಡ ಬರಬೇಕಿತ್ತು. ಆದ್ರೆ ಇವತ್ತು ಮುಖ್ಯಮಂತ್ರಿಗಳ ಜೊತೆಗೆ ಬಜೆಟ್ನ ಬಗ್ಗೆ ಚರ್ಚೆ ಇದ್ದಿದ್ದರಿಂದ, ಬಜೆಟ್ ಪೂರ್ವಭಾವಿ ಸಭೆ ಇದ್ದಿದ್ದರಿಂದ ಬರಕ್ಕಾಗಲಿಲ್ಲ. ಅವರು ಕೂಡ ನಮ್ಮ ಶಾಸಕರಿಗಾಗೆ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ನಮ್ಮನ್ನು ಕರೆಸಿ ನಿಮ್ಮನ್ನೆಲ್ಲ ಕುರಿತು ಮಾತನಾಡಕ್ಕೆ ಅವಕಾಶ ಕೊಟ್ಟು ನಮ್ಮನ್ನು ಕೂಡ ಗೌರವಿಸಿದಂತ ವೆಂಕಟೇಶ್ವರ ವಾಣಿಜ್ಯ ಮತ್ತು ಕಂಪ್ಯೂಟರ್ ಸಂಸ್ಥೆಯ ಪ್ರಾಂಶುಪಾಲರಾದಂತ ಸುಧಾಕರಣ್ಣವರಿಗೆ,
ಅವರ ಧರ್ಮಪತ್ನಿಯವರಿಗೆ ಖುಷಿ ಆಗ್ತದೆ ಅವ್ರು ನೋಡಿದ್ರೆ, ಅವ್ರನ್ನ ಧರ್ಮಪತ್ನಿಯನ್ನ ಅವ್ರ ಮಕ್ಕಳು ನೋಡಿದ್ರೆ. ಒಬ್ಬ ಮಗಳು ನಿಂತು ಪ್ರಾರ್ಥನೆ ಮಾಡಿದ್ಲು, ನಮ್ಮನ್ನೆಲ್ಲ ಸ್ವಾಗತ ಮಾಡಿದ್ರು. ಇನ್ನೊಬ್ಬ ಮಗಳು ಯಾವ ರೀತಿ ತಯಾರು ಮಾಡಿದ್ರು ನೋಡಿ ಮಕ್ಕಳನ್ನ. ಅವರು ಕೂಡ ಹೆಣ್ಮಕ್ಳು. ಅವ್ರು ಹೇಳ್ತಾರೆ ಚಪ್ಪಾಳೆ ತರ್ತಾ ಇಲ್ಲ ಬಿಡಿ, ನನ್ಗೆ ಗೊತ್ತಿದೆ ಇವ್ರು ಹೆಣ್ಮಕ್ಳು ಸೈಡ್ ಅಂತ. ನಾನು ಕೂಡ ಒಬ್ಬ ಹೆಣ್ಮಕ್ಳು ತಂದೆಯಾಗಿ ಹೇಳ್ತಾ ಇದ್ದೀನಿ. ಆ ಮಕ್ಕಳ ಖುಷಿ ಆಗ್ತಿದೆ. ಒಬ್ಬರು ಡಾಕ್ಟ್ರು, ಇನ್ನೊಬ್ರು ಅಡ್ವೊಕೇಟ್, ಮತ್ತಿನ್ನೊಬ್ಬರು ಡಾಕ್ಟ್ರು. ನೀವು ಕೂಡ ಆ ನಿಟ್ಟಿನಲ್ಲಿ ಸಾಗಬೇಕು ಅಂತ ಹೇಳ್ತಾ ನಿಮ್ಮನ್ನು ಕುರಿತು ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಹೊಂದಿಸಿ, ವಿಶೇಷವಾಗಿ ವೇದಿಕೆ ಇರತಕ್ಕಂಥ ಎಲ್ಲ ಗೌರವಾನ್ವಿತ ಮುಖಂಡರು ಹೊಂದಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ. ತಮ್ಮ ಅನುಭವಗಳಿಂದ ಗಣಕಯಂತ್ರ ವಿದ್ಯಾಭ್ಯಾಸದ ಪ್ರಾಮುಖ್ಯತೆ ಹಾಗೂ ಅದರ ಬಳಕೆ ಮತ್ತು ತಮ್ಮ ಮಾತುಗಳಿಂದ ನಮ್ಮೆಲ್ಲರಿಗೂ ಪ್ರೇರಣೆ ಮಾಡಿದ ಶ್ರೀಯುತರಿಗೆ ಧನ್ಯವಾದಗಳು. ತುಂಬಾನೇ ಒಳ್ಳೆ ಹುಡುಗಿ. ಸರಿಸುಮಾರು ಒಂದು 7-8 ವರ್ಷ ಈ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿ ಇತ್ತೀಚೆಗೆ ಅಷ್ಟೇ ಮದುವೆ ಆಗಿ ಬೆಂಗಳೂರು ಸೇರ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರು ಇಲ್ಲಿ ಕಂಟಿನ್ಯೂ ಮಾಡಕ್ ಆಗ್ತಾ ಇಲ್ಲ. ಯಾರು ಏನೇ ಡೌಟ್ ಕೇಳಿದ್ರು, ಎಷ್ಟು ಸಲ ಕೇಳಿದ್ರು ತುಂಬಾ ತಾಳ್ಮೆಯಿಂದ, ಎಲ್ಲರಿಗಿಂತ ತಾಳ್ಮೆಯಿಂದ ಹೇಳ್ಕೊಡ್ತಾ ಇದ್ರು ಅಂದ್ರೆ ಲಾವಣ್ಯ. ಅದ್ರಲ್ಲಿ ನನಗಂತೂ ಹೇಳಕ್ ತುಂಬಾ ಹೆಮ್ಮೆ ಆಗುತ್ತೆ ಲಾವಣ್ಯ ಬಗ್ಗೆ. ಸುಮಾರು 6-7 ವರ್ಷದಿಂದ ನಮ್ಮಲ್ಲಿ ಈಗ ಟೀಚ್ ಮಾಡ್ತಿದ್ರು. ಅವರ ಹಾನೆಸ್ಟಿ ಮತ್ತೆ ಡೆಡಿಕೇಶನ್ನು, ಹಾರ್ಡ್ ವರ್ಕು ನಾವು ಮತ್ತೆ ಮತ್ತೆ ನೆನೆಸ್ಕೋಬೇಕು. ನಿಮಗೂ ಗೊತ್ತಿದೆ, ಆದ್ರೆ ಅಷ್ಟು ಹಾನೆಸ್ಟಿಯಾಗಿ ಎಲ್ಲಾ ವಿದ್ಯಾರ್ಥಿಗಳು ಸಮನಾಗಿ ಹೇಳ್ಕೊಡ್ತಿದ್ರು. ಮತ್ತೆ ಮತ್ತೆ ಫೋರ್ಸ್ ಮಾಡ್ತಿದ್ರು. ಸ್ವಲ್ಪ ವೀಕ್ ಇರೋಂಥವ್ರಿಗೆಲ್ಲಾನು ಒಂದು ಇನ್ಸ್ಪಿರೇಷನ್ ಕೊಡ್ತಿದ್ರು. ಆದಷ್ಟು ಇವಾಗ ನೋಡಿ ಇಷ್ಟೆಲ್ಲ ಡಿಸ್ಟಿಂಕ್ಷನ್ಸ್ ಈ 1 ವರ್ಷದಲ್ಲಿ ನಾವು 450 ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಹೋಗಿದ್ದು, 226-30 ಡಿಸ್ಟಿಂಕ್ಷನ್ಸ್ ಬಂದಿತ್ತು ಆ ಎಕ್ಸಾಮ್ ಅಲ್ಲಿ. ಮತ್ತೆ ಮೊನ್ನೆನೂ ಅಷ್ಟೇ ಒಂದು 50% ಇನ್ನೂ ಜಾಸ್ತಿ ಅತ್ಯುತ್ತಮ ಶ್ರೇಣಿ ತಗೊಂಡಂತ ಸ್ಟೂಡೆಂಟ್ಸ್ನ ಈಗ ಟ್ರೈನ್ ಮಾಡಿದ್ದಾರೆ ಅಂದ್ರೆ ನಾವು ಅದಕ್ಕೆ ಒಂದು ಹೆಮ್ಮೆ ಪಡಬೇಕು. ಅವರ ಒಂದು ಇನ್ನು ಇದೇ ತರ ಎಲ್ಲಾ ಕಡೆನೂ ಅವರು ಎಲ್ಲಿ ಇರ್ತಾರೋ ಆರೋಗ್ಯ ಐಶ್ವರ್ಯ ದೇವರು ಸಲ್ಲಿಸಲಿ ಅಂತ ಹಾರೈಸ್ತಾರೆ. ಬೇಡಿವಮ್ಮ ಸ್ವಲ್ಪ ಮೇಡಮ್ ಅವರೇ. ತಮ್ಗೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ ಅವರು ಬೇರೆ ಒಂದು ಕಾರ್ಯಗಳ ನಿಮಿತ್ತ ಅವರನ್ನ ಕಳಿಸ್ಕೊಡ್ತಾ ಇದ್ದೇವೆ. ಕಾರ್ಯಕ್ರಮ ಇನ್ನೂ ಮುಂದುವರಿತದೆ. ಯಾಕಂದ್ರೆ ಇನ್ನೂ ಏನ್ ಪ್ರತಿಭಾ ಪುರಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. All the students who come towards the right side of my terrace, while going to go towards left side of the terrace, left side. Harish Yadav, Naveen Kumar M, Azma S,
अंकिता एम, विद्या एस, अनुषा एस, आयशा नूरे, मिसबा बानु के, नरसिम्हा डी, नूरे मिसबा, संध्या बी, यशस्विनी आर, ಯೋಗೇಶ್ ಸಿವಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ನನಗೆ ಎಲ್ಲರೂ ಸಪಾಳೆಗಳೊಂದಿಗೆ ಶರಣ್ ಕುಮಾರ್ ಜೆ, ಚಿತ್ರಾಯ, ಗಗನ ಎಂ, ಕಿರಣ್ ಎಸ್, ಮಧುವರ್ಷಿಣಿ, ಮಹೇಂದ್ರ ಎಸ್, ಪವನ್ ಕುಮಾರ್ ಎಸ್ ಎಸ್, शोभन बाबू, सीवी, करण कुमार जे, चित्राय, गगनाय, किरण एस, मधुवर्षिणी टी, महेंद्र एस, पवन कुमार एस, शोभन बाबू, वेदा के, अनिता वी, निर्मला सीएन, ಬಂದಿರೋ ಸ್ಟೂಡೆಂಟ್ಸ್ ಈ ಫ್ರಂಟ್ ಆಫ್ ದ ಡಯಾಸ್ ಬರ್ತಿಕೊಳ್ಳಿ. ಗೊತ್ತಿದೆ ಅಲ್ವಾ ಯಾರು ಅಂತ? Jan 2023 ಅಲ್ಲಿ ಬಂದಿರೋ OS ಶಶಿ ಕುಮಾರ್ ಕೆ, ಆದರ್ಶ್ ಸಿಆರ್, ಗಮನಾ ವಿ, ಮೊಹಮ್ಮದ್ ಹುಸೈನ್ ಪಾಷಾ, ನವ್ಯ ಆರ್, ಶಿವಕುಮಾರ್ ಎಂ, ಸ್ನೇಹ ಆರ್, ಆದರ್ಶ್ ಎಚ್, ಆದರ್ಶ್ ವೈ, ಭಾವನಾ ಎಂ, ಭಾವನಾ ಎಸ್, ಚಂದನಾ ಎಸ್, ಕೌಶಿಕ್ ಕೆ, ಮಿಥುನ್ ಎ, प्रवीण केया, संजय कुमार बी,
ವಿ, ಜ್ಯೋತಿ ಎಸ್, ಕ್ಲಾಸ್ ಮಾಡಿ ಎಂಕರೇಜ್ ಮಾಡ್ಬೇಕಂತ. ನೇತ್ರಾವತಿ, ನೇತ್ರಾವತಿ ವಿ, शेख मोहम्मद फैसल, शरद बीएस, नयना डी, सुनील कुमार केएल, वर्षिणी जी, श्री एस, भूमिका बीएस, Bhumika BS. Please come the student, please come to front of the dais. Please one equally. BS. Rakesh. Rakesh XP. सुदर्शन जी, वर्षिता एम, वेंकटेश जी, अमृता बीएस, अल्फा कौशल, दीक्षा एस, दीक्षा एस, गंगोत्री एस, नीलम राज, प्रशांत कुमार एस, श्रीनिवास के, सुभाष आर, पीएस, निदानुरै, सुषमा या, अब्दीहा खान. ಯಾರಾದ್ರೂ ಮಿಸ್ ಆಗಿದ್ರೆ ಇಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವಿನಯ್, ಜುಲೈ 2023 ಜುಲೈಯಲ್ಲಿ ಆಫೀಸ್ ಆಟೋಮೇಷನ್ ಅಲ್ಲಿ ಹೈಯೆಸ್ಟ್ ಅಂಕಗಳನ್ನು ಪಡೆದುಕೊಂಡಿರುವಂತಹ ವಿನಯ್. ಪಲ್ಲವಿ ವಿ, ನವೀನ್ ಕುಮಾರ್, ಮನು ಬಿಎಸ್, ಅನಿತಾ, ಧನುಷ್ ಕೆ, ಪ್ರಾರ್ಥನಾ ಗೌಡ, ಎಂಎನ್ ಬಂದಿದೆ. ಏನಮ್ಮ ಮಾಡ್ತಾರೆ, ಬೇಗ ಬಮ್ಮ. ಪ್ರತಾಪ್ ಕೆ, ಮಂಜುಳಾ ಎಂ, ಇನ್ನೂರಕ್ಕೆ 182, ಇನ್ನೂರಕ್ಕೆ 180. ಮಂಜುಳಾ ಎಂ, ಮಂಜುಳಾ ವಿ, ಆಂಗ್ಲ ದಲಿತ ಪ್ರೌಢವಿದ್ಯಾಲಯ, ಇನ್ನೂರಕ್ಕೆ 181. ಮಂಜುಳಾ ವಿ, ನಂದುಶ್ರೀ ಆರ್, ಅವ್ರು ಬಂದಿಲ್ಲ, ಅವರಪ್ಪ ಬಂದಿದ್ದಾರೆ. ಪಾಪ ತುಂಬಾ ಹೊತ್ತಿಂದ ಕಾಯ್ತಾ ಇದ್ದಾರೆ ರಾಮಣ್ಣವರು.
ಮೂರ್ತಿ, ತೇಜಸ್ವಿನಿ ಕೆ ಮೂರ್ತಿ 200ಕ್ಕೆ 177, 200ಕ್ಕೆ 188. ತೇಜಸ್ವಿನಿ ಇದೆ ನಮ್ಮ ಶಿಲ್ಪಾ ಎಸ್ 2ರಲ್ಲೂ 200ಕ್ಕೆ 173, 200ಕ್ಕೆ 176. ಹರಿಣಿ ಎಸ್ಆರ್, ತೇಜಸ್ವಿನಿ ಆರ್ ಆಂಗ್ಲ ಬೆರಳಚ್ಚು ಪ್ರೌಢದರ್ಜೆಯಲ್ಲಿ 200ಕ್ಕೆ 173. ಕೋಮಲಾ ವಿ ಆಂಗ್ಲ ಬೆರಳಚ್ಚು ಪ್ರೌಢದರ್ಜೆಯಲ್ಲಿ, ಕೋಮಲಾ ಇದ್ರಲ್ಲ ಬಂದಿದ್ರಲ್ಲ. ಅನುಶ್ರೀ ಎಸ್ ಆಂಗ್ಲ ಬೆರಳಚ್ಚು ಪ್ರಥಮ ದರ್ಜೆಯಲ್ಲಿ, ಅನುಶ್ರೀ ಎಸ್. ಅರ್ಚಿತಾ ಟಿ ಎಸ್ ರೆಡಿ ಇರಮ್ಮ, ಬಂದಿದ್ದೀರಲ್ಲ ಮೊನ್ನೆ. ಅರ್ಚಿತಾ ಟಿ ಎಸ್. ತ್ರಿವೇಣಿ ಎನ್ ಕನ್ನಡ ಬೆರಳಚ್ಚು ಪ್ರಥಮ ದರ್ಜೆ, ತ್ರಿವೇಣಿ ಎನ್. ಇದೀಗ ಬಾಲಾಜಿ ಅವರು ನಿಮ್ಮನ್ನು ಕೂತು ಬಹಳ ಚೆನ್ನಾಗಿ ಮಾತಾಡ್ತಾರೆ. ಅವರಿಗೆ ಒಂದು ಸಾಂಗ್ ಆಡ್ತಾರೆ. ಸಾಂಗ್ ಆಡ್ಬಿಟ್ಟು ಮತ್ತೆ ನಿಮಗೆ ಕೆಲಸ ಮಾಡಿದ್ರೆ ನೋಡಲ್ ಆಫೀಸರ್ ಕೆಲಸ ಮಾಡಿದೀನಿ, ನಿಮ್ಗೆಲ್ಲ ಗೊತ್ತಿರುತ್ತೆ. ಎಲ್ಲರೂ ನಾನು ನೋಡಿದೀರಾ. ಸೊ ಏನಪ್ಪಾ ಅಂದ್ರೆ ಬದುದು ಬದುಕೋದಕ್ಕಿಂತ ದುಡಿದು ಬದುಕೋದು ಬೆಟರ್ ಅಂತ. ಆಗ ನಮ್ಗೆ ಜೀವನ ಪೂರ್ತಿ ಸಮಾಧಾನ ಮತ್ತು ಶಾಂತಿಯನ್ನ ಕೊಡುತ್ತೆ. ಅಟ್ಲೀಸ್ಟ್ ನೀವೆಲ್ಲ ಏನ್ ಮಾಡ್ತೀರಿ, ರೈತಾಪಿ ವರ್ಗ, ಶ್ರಮಿಕ ವರ್ಗದ ಮಕ್ಕಳು, ಈ ತುಂಬಾ ಕ್ಲಾಸ್ 1 ಆಫೀಸರ್ಸ್ ಮಕ್ಕಳು ಹಾಗೆ ಹೀಗೆ ತುಂಬಾ ಒಳ್ಳೆಯವ್ರ ಮಕ್ಕಳಾಗಿದ್ರೆ ನೀವು IAS, KS, ಡಾಕ್ಟರ್, ಇಂಜಿನಿಯರ್ಸ್ ಆ ತರ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಒಬ್ಬ ಸಾಮಾನ್ಯ ಜನದ ತಂದೆ ತಾಯಿ ಮಕ್ಕಳಾಗಿರೋದ್ರಿಂದ ಅಟ್ಲೀಸ್ಟ್ ನಾವು ಈ ಕಂಪ್ಯೂಟರ್ ಅಥವಾ ಟೈಪಿಂಗ್ ಏನೋ ಒಂದು ಸಣ್ಣ ಕೆಲಸ ಅಟ್ಲೀಸ್ಟ್ ನಾವು ಜೆರಾಕ್ಸ್ ಅಂಗಡಿ ಹಾಕೊಂಡು ಸ್ವಯಂ ಉದ್ಯೋಗಗಳನ್ನ ಮಾಡ್ಕೊಂಡು ನಮ್ಮ ಬದುಕನ್ನು ಕಟ್ಕೋಬಹುದು ಅನ್ನೋ ನಿಟ್ಟಿನಲ್ಲಿ. ಮತ್ತು ಸರ್ಕಾರದಲ್ಲಿ ಹಲವಾರು ಇಲಾಖೆಗಳಲ್ಲಿ, ಎಲ್ಲಾ ಇಲಾಖೆಗಳಲ್ಲೂ ಈ ಉದ್ಯೋಗಗಳಿದ್ದಾವೆ. ಅಂದ್ರೆ ಶಾರ್ಟ್ ಹ್ಯಾಂಡ್ ಮತ್ತೆ ಟೈಪಿಂಗ್, ಕಂಪ್ಯೂಟರ್ ಎಜುಕೇಶನ್ ಪಡ್ಕೊಂಡಿದ್ರೆ ತುಂಬಾ ಹೇರಳವಾದಂತಹ ಉದ್ಯೋಗ ಅವಕಾಶಗಳಿದ್ದಾವೆ. ಆ ನಿಟ್ಟಿನಲ್ಲಿ ಸುಮ್ಮನೆ ಒಂದು ನಿರುದ್ಯೋಗಿಗಳಾಗಿರೋದಕ್ಕಿಂತ ನಾನು ಹೀಗೆ ಎಜುಕೇಶನ್ ಪಡ್ಕೊಂಡು ನಮ್ಮ ಬದುಕನ್ನು ಕಟ್ಕೊಂಡು ಜೀವನ ಸಾಗಿಸೋದು ಬಹಳ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಉತ್ಸುಕರಾಗಿ ಆ ಒಂದು 6 ತಿಂಗಳು ಕೊಡುವಂತ ಇದನ್ನ ಏನೊಂದು ಸೇವೆಯನ್ನ ಅಥವಾ ತರಬೇತಿಯನ್ನ ನೀವೆಲ್ಲ ಪಡ್ಕೊಂಡು ಮಂಡಳಿ ನಡೆಸುವಂತಹ ಸಾರ್ವಜನಿಕ ಪರೀಕ್ಷೆ ಏನಿದೆ ಆ ಪರೀಕ್ಷೆಯಲ್ಲಿ ತಾವೆಲ್ಲ ಕೂಡ ಭಾಗವಹಿಸಿ ಅತ್ಯುನ್ನತವಾದಂತಹ ಶ್ರೇಣಿಯಲ್ಲಿ ಪಾಸ್ ಆಗಿ ಅಂಕಗಳನ್ನ ಪಡೆದು ಇವತ್ತು ಸಂಸ್ಥೆಗೆ ಒಳ್ಳೆ ಹೆಸರನ್ನು ತಂದುಕೊಟ್ಟಿದ್ದೀರಿ. ನಮ್ಮ ಸುಧಾಕರ್ ದಂಪತಿಗಳು, ಅವ್ರ ಕುಟುಂಬ, ಇಡೀ ಅವ್ರ ಕುಟುಂಬ ನಮ್ಮ ಜಿಲ್ಲೆಯ ರೈತಾಪಿ ವರ್ಗದ, ಶ್ರಮಿಕ ವರ್ಗದ ಜನ ಜೊತೆ ನಿಂತು ಅವ್ರು ಕೊಡುವಂತಹ ಸಣ್ಣ ಪುಟ್ಟ ಫೀಸ್ ಅನ್ನ ತಗೊಂಡು ದೊಡ್ಡ ಮಟ್ಟದಲ್ಲಿ ನಿಮ್ಮನ್ನ ತರಬೇತಿಯನ್ನ ಕೊಡಿಸಿ ಈ ತರ ರಾಜ್ಯ ಮಟ್ಟದಲ್ಲಿ ಉನ್ನತಿಯನ್ನ ಸಾಧಿಸೋದಕ್ಕೆ ಮತ್ತು ನಿಮ್ಮ ಸಾಧನೆಗಳನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಅವ್ರು ನಿಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಅತ್ಯಂತ ಪ್ರೀತಿಯಿಂದ ನಿಮ್ಮನ್ನು ನೋಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಖಂಡಿತ ನಾವು ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಒಂದು ಬನ್ನಿ ಜೋರು ಚಪ್ಪಾಳೆ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಏನಪ್ಪಾ ಅಂದ್ರೆ ನಿಮ್ಗೆ ಕೊನೆಯದಾಗ ಹೇಳೋದೇನಂತಂದ್ರೆ ನೋಡಿ, ಸಿ ಅಂತ ಇದೆ, SEE ಅಂತ. ಸಿ ಅಂತಂದ್ರೆ ಏನಂತಂದ್ರೆ ರಿಚುವಲ್, ಸ್ಲೀಪ್ ರಿಚುವಲ್. ಇ ಅಂತಂದ್ರೆ ಈಟ್ ರಿಚುವಲ್. ಇ ಅಂತಂದ್ರೆ ಎಕ್ಸರ್ಸೈಸ್ ಅಂತ. ಸಿ ನಮ್ಮ ದೃಷ್ಟಿ ಚೆನ್ನಾಗಿದ್ರೆ ದೃಶ್ಯನೂ ಚೆನ್ನಾಗಿರುತ್ತೆ. ನಮ್ಮ ದೃಷ್ಟಿ ಚೆನ್ನಾಗಿಲ್ಲ ಅಂದ್ರೆ ದೃಶ್ಯ ಚೆನ್ನಾಗಿರುತ್ತೆ. ಯಾವತ್ತೂ ಅಷ್ಟೇ ನಮ್ಮ ದೃಷ್ಟಿನ ಕ್ಲಿಯರ್ ಆಗಿ ಇಟ್ಕೋಬೇಕು. ನಮ್ಮ ಅಂತರ ಒಳಗಡೆ ಇರುವಂತಹ ಅಂತರಾತ್ಮ ಅಂತ ಏನಂತೀವಿ ಅದನ್ನ ಶುದ್ಧವಾಗಿ ಇಟ್ಕೊಂಡ್ರೆ ಜಗತ್ತು ನಮ್ಗೆ ಬಹಳ ಶುದ್ಧವಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ನೀವು ರಿಚುವಲ್ ಏನಂತಾರೆ SEE ಸ್ಲೀಪ್ ಅಂತಂದ್ರೆ ನೀವು ಯಾವಾಗ್ಲೂ 11 ಗಂಟೆಗೆ ಮಲಗ್ತೀವಿ, 6 ಗಂಟೆಗೆ ಎದ್ದು ಹೇಳ್ತೀವಿ, ಅದು ರಿಚುವಲ್, ಅದು ಸಾಂಪ್ರದಾಯಿಕ ನಿದ್ದೆ ಅಂತ. ನಿದ್ದೆ ಮಾಡ್ಬೇಕು ಅಷ್ಟೇನೆ. ಈಟ್ ಅಂತಂದ್ರೆ ಏನಂದ್ರೆ ಪಿಜ್ಜಾ, ಬರ್ಗರ್, ಚಿಕನ್ ಅದು ಇದು ತಿನ್ನೋದಲ್ಲ. ಯಾವ ಟೈಮ್ ಊಟ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಆಮೇಲೆ ಎಕ್ಸರ್ಸೈಸ್, ಇವುಗಳನ್ನ ನೀವು ಇಟ್ಕೊಂಡು ದೈಹಿಕ ದಂಡನೆ ಮಾಡಿ ಇದ್ರ ಜೊತೆಗೆ A-ಕ್ಯೂಬ್ ಅಂತ. A-ಕ್ಯೂಬ್ ಅಂದ್ರೆ ಏನಪ್ಪಾ ಅಂದ್ರೆ A ಅಂತಂದ್ರೆ ಆಂಬಿಷನ್, ಒಂದು ಗುರಿ ಇಟ್ಕೋಬೇಕು. ಇನ್ನೊಂದು A ಅಂತಂದ್ರೆ ಆಟಿಟ್ಯೂಡ್, ನಮ್ಮ ದೇಹದಲ್ಲಿ ಬರ್ಬೇಕು. ನಾವು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಅಥವಾ IAS ಆಗ್ಬೇಕು, KS ಆಗ್ಬೇಕು, ನಾನು ಈಗಿಂದಾನೆ AC ತರ ಕಾಣಿಸ್ಬೇಕು. ಯಾರು ಏನಂತ ನಿಮ್ ಫುಟ್ ಬಿಡಿ ಅವ್ರನ್ನ. ಆದ್ರೆ ನಿಮ್ಮಲ್ಲಿ ಆಟಿಟ್ಯೂಡ್ ಬರ್ಬೇಕು. ಎಸ್ ನಾನು ಹಾಗೆ ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು. ಇವ್ರು ಹೇಳ್ತಾ ಇದ್ರು ಕಾಲೇಜ್ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ ಅಂತ. ಸೊ ಅಫ್ಕೋರ್ಸ್ ಅದು ಅವ್ರ ಮನಸ್ಸಲ್ಲಿ ಬರ್ಬೇಕು. ಎಲ್ಲರೂ ಆತರ ಹೇಳೋ ತರ ಆಗ್ಬೇಕು. ಸೊ ನಮ್ಗೆ ಆ ಆಟಿಟ್ಯೂಡ್ ಇರ್ಲಿ, ತೊಂದರೆ ಏನಿಲ್ಲ. ಸೊ ನಾನು ಚೆನ್ನಾಗಿದ್ದೀನಿ ಅಂತಂದ್ರೆ ನಮ್ಗೆ ಆ ಆಟಿಟ್ಯೂಡ್ ಇರ್ಲಿ. ಇದೆ ಇಲ್ಲದೆ ಇರೋದಕ್ಕೆ ಇಲ್ಲ ಅಂತ ಯಾಕೆ ಹೇಳ್ಕೊಳ್ಳೋಣ. ಸೊ ಇರೋದೇ ಹಾಗೇನೆ. ಸೊಸೈಟಿ ಸೂರ್ಯ ಬರ್ತಾನೆ, ಆಟಿಟ್ಯೂಡ್ ಆಗ್ತಿದ್ದು
ಅದನ್ನ ಚೇಂಜ್ ಮಾಡಕ್ಕೆ ಆಗ್ತಾ ಇಲ್ಲ. ಅಂತ ಪಾಸಿಟಿವ್ ಆಟಿಟ್ಯೂಡ್, ಫೋಕಸ್ ಆನ್ ಯುವರ್ ಪಾಸಿಟಿವ್ ಆಟಿಟ್ಯೂಡ್ ಅಂತ ಗೌತಮ ಬುದ್ಧ ಹೇಳಿರೋದು. ನೀವು ಯಾವತ್ತೂ ಅಷ್ಟೇ ನಕಾರಾತ್ಮಕ ಚಿಂತನೆಗಳಿಗಾಗ್ಲಿ ಅಥವಾ ಯಾರು ಹೇಳ್ತಾ ಅದಕ್ಕೆ ನೀವೇನು ಮನ್ಸು ಕೊಡ್ಬೇಡಿ. ನಿಮ್ಮಲ್ಲಿರೋ ಪಾಸಿಟಿವ್ ಆಟಿಟ್ಯೂಡ್ ಕಡೆಗೆ ಅದನ್ನ ಗಮನ ಇರಲಿ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ. ಲಾಸ್ಟ್ ಅಲ್ಲಿ ಇನ್ನೊಂದು ಏನ್ ಹೇಳಿದಲ್ಲ, ಅದನ್ನ ನಾವು ಆಕ್ಷನ್ ಅಂತ ಕರಿತೀವಿ. ಯಾವಾಗ್ಲೂ ಆಕ್ಷನ್ ಅಲ್ಲಿ ಇರ್ಬೇಕು. ಈ ಆಕ್ಷನ್ ಅಂದ್ರೆ ಸಂವೇಗಾತ್ಮಕ ಭಾವನೆ ಮತ್ತು ಶಾರೀರಿಕ ಭಾವನೆ ಎರಡನ್ನ ಸೇರಿದ್ರೆ ನಿಮ್ಮ ಸಾಧನೆಗಳು ಎತ್ತರಕ್ಕೆ ಹೋಗ್ತವೆ. ನೀವು ಅವೆರಡನ್ನ ಬಿಟ್ಬಿಟ್ರೆ ದೈಹಿಕ ಮತ್ತು ಮಾನಸಿಕ ಎರಡನ್ನೂ ಕೂಡ ಜಡೆ ಎಳೆದಂಗೆ ಉರಿ ಎಳೆದು, ಈಗ ನಾವು ಕೂತ್ಕೊಂಡಿರ್ತೀವಿ ಎಲ್ಲೊಂದ್ ಕಡೆ ಓದೋದಿಕ್ಕೆ, ನಮ್ಮ ಮನ್ಸು ಅಲ್ಲಿರುತ್ತೆ, ನಮ್ ದೇಹ ಕೆಲಸ ಅಯ್ಯೋ ಇಷ್ಟೊತ್ತು ಕೂತ್ಕೋಬೇಕಂತ ನಾವು ಕೂತಿರ್ತೀವಿ, ಊಟ ಎಲ್ಲ ಮಾಡ್ಕೊಂಡು ನಮ್ಮ ಮನ್ಸಿಗೆ ಎಲ್ಲೋ ಓಡಾಡ್ತಾ ಇರುತ್ತೆ. ಅವ್ನು ಫೋನ್ ಮಾಡ್ಬೇಕಾಗಿತ್ತು, ಇಲ್ಲೆಲ್ಲೋ ಬೀಟ್ ಆಗ್ಬೇಕಾಗಿತ್ತು, ಅದೇನೋ ಮಾಡ್ಬೇಕಾಗಿತ್ತು, ಸಿನಿಮಾಗ್ ಹೋಗ್ಬೇಕಾಗಿತ್ತು, ಅಯ್ಯೋ ಹಂಗಾಯ್ತು ಹಿಂಗಾಯ್ತು, ನಮ್ ಗೆಳೆಯ ನಮ್ಮ ಮನ್ಸು ಅಲ್ಲಿದ್ರೆ ನೀವು ಪುಸ್ತಕದ ಮುಂದೆ ನಿಮ್ಮ ಅಪ್ಪ ಅಮ್ಮಗೆ ಶೋ ಕೊಟ್ಕೊಂಡು ಎಷ್ಟು ದಿನ ಅಂತ ಕೂತ್ಕೊಂಡ್ರಿ. ಅದಕ್ಕೇನೆ ನೀವು ಡಿಸೈನ್ ಅಂದ್ರೆ ಕನಸನ್ನ ಕಾಣ್ಬೇಕು. ಕನಸನ್ನ ಕಾಣೋದಕ್ಕೆ ಗೋಲ್ಡನ್ ರೂಲ್ಸ್ ಅನ್ನ ಇಟ್ಕೋಬೇಕು ನೀವು. ಎಸ್, ನನ್ನಲ್ಲಿ ಒಂದು ಕನಸಿದೆ ಅಥವಾ ನನ್ನಲ್ಲಿ ಒಂದು ಡ್ರೀಮ್ ಇದೆ, ಒಂದು ಡಿಸೈನ್ ಆಸೆ ಇದೆಯಲ್ಲ. ನಮ್ಗೆ ಆಸೆಯೇ ಬದಲಾವಣೆಗೆ ಕಾರಣ. ನೀವು ಆಸೆ ಇಟ್ಕೋಬೇಕು, ದುಃಖಕ್ಕೆ ಕಾರಣ ಅಲ್ಲ. ನೀವು ಆಸೆ ಇಟ್ಕೊಳ್ಳೋದು ನಾನೊಂದು IAS ಆಫೀಸರ್ ಆಗ್ಬೇಕು, KS ಆಫೀಸರ್ ಆಗಿರ್ಬೇಕು, ಆಸೆ ಇಟ್ಕೊಂಡ್ರೆ ಸಾಲದು. ಅದನ್ನ ನೀವು ಡೇ ಡ್ರೀಮ್ ಕಾಣೋದಲ್ಲ, ಬಿಗ್ ಡ್ರೀಮ್ ಆಗ್ಬೇಕದು. ಡೇ ಡ್ರೀಮ್ ಎಲ್ಲರೂ ಕಾಣ್ತಾರೆ, ಅದನ್ನ ಬಿಗ್ ಡ್ರೀಮ್ ಇಟ್ಕೊಂಡು ಅದಕ್ಕೆ ನೀವು ಗೋಲ್ಡನ್ ರೂಲ್ಸ್ ಫಾಲೋ ಮಾಡ್ಬೇಕು. ಆಸೆ ಇಟ್ಕೊಂಡಿದ್ದೀನಿ, ಆಸೆಗೆ ನನ್ನ ಆಟಿಟ್ಯೂಡ್ ಏನು, ನನ್ನ ಟೈಮ್ ಲಿಮಿಟ್ ಎಷ್ಟು, ನಾನು ಏನ್ ಕಾಂಟ್ರಿಬ್ಯೂಟ್ ಮಾಡ್ತೇನೆ, ನನ್ನ ದೇವರಿನ ಶ್ರಮ ಎಷ್ಟಾಗ್ಬೇಕಾಗಿದೆ. ನನ್ನ ಸಂತೋಷ್ ರವಿಚಂದ್ರನ್ ಅವ್ರು ನೋಡಿ ಯಾವಾಗ ಅವರು ವಿಡಿಯೋಸ್ ಅಲ್ಲಿ ಹೇಳ್ತಾರೆ, ಅವರು ಊಟ ಮಾಡ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ಹೋಟ್ಲಿಗೆ ಹೋದಾಗ ಸಿನಿಮಾಗೆ ಹೋದಾಗ ಅವ್ರದ್ದು ದುಡ್ಡಿರ್ಲಿಲ್ಲ, ಇದನ್ನೆಲ್ಲ ನಾನು ಮಾಡ್ಬೇಕು ಅಂತ ಬದಿಟ್ಕೊಂತ ಇದ್ದಾರೆ. ಸೊ ಅವ್ರು IPS ಆದ್ಮೇಲೆ ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಇದಕ್ಕೆಲ್ಲ ನೋಡಿ ಇವತ್ತು ಸಾಧಕರೆಲ್ಲ ಕೂಡ 40 ಇಯರ್ಸ್ ಮೇಲೆ ಇರೋದೇ ನೀವು ಗಮನಿಸಬೇಕಾದ್ರೆ. ಅಬ್ದುಲ್ ಕಲಾಂ ಅವರು 40 ವರ್ಷದ ನಂತರ, ನಮ್ಮ ನರೇಂದ್ರ ಮೋದಿ ಸಾಹೇಬ್ರು ಪ್ರಧಾನಿ ಆಗಿರೋದು 40 ವರ್ಷದ ನಂತರ ಇವತ್ತು ಬೆಳಕಿಗೆ ಬಂದಿರೋದು. ಯಾರನ್ನ 20 ವರ್ಷದವ್ರು 25 ವರ್ಷದವರು ಸಾಧನೆ ಮಾಡಿರೋದು ಎಕ್ಸಾಂಪಲ್ ಕೊಡಿ, ಇತಿಹಾಸದಲ್ಲೇ ಎಲ್ಲೂ ಸಿಗಲ್ಲ ನಿಮಗೆ. ಯಾರೋ ಒಬ್ಬೊಬ್ರು ಟೀನಾ ಡಾಬೆ ಅಂತ 21 ವರ್ಷಕ್ಕೆ IAS ಟಾಪ್ ರ್ಯಾಂಕ್ ಬಂದಿದ್ದಾರೆ. ಅವಾಗ್ಲೇ ಹೇಳಿದ್ರು KR ನಂದಿನಿ ನಮ್ಮ ಕೋಲಾರ ಟಾಪ್ ಅಂತ 32ನೇ ವಯಸ್ಸಲ್ಲಿ ಸಾಧನೆ ಮಾಡಿರೋದವರು. ನೆನಪಿರ್ಲಿ ನಿಮ್ಗೆ. ನಾನು ಯಾಕೆ ಹೇಳ್ತಾ ಇದ್ದಂದ್ರೆ 40 ವರ್ಷದ ಮೇಲೆ ನಾವ್ ಎಲ್ಲಿದ್ವಿ ಅಂತ ನಮ್ಗೆ ಅರ್ಥ ಆಗುತ್ತೆ, ನಮ್ ತಪ್ಪು ಅರ್ಥ ಆಗುತ್ತೆ. 40 ವರ್ಷದ ಒಳಗಡೆಗೆ ಅವ್ರು ಹೇಳ್ತಾರಲ್ಲ, ಪದ್ದುಣ್ಣೆ ಹುಡು ಬುದ್ದುಣ್ಣೆದು, ಬುದ್ದುಣ್ಣೆ ಹುಡು ಪದ್ದುಣ್ಣೆದು ಅಂತ. ಸೊ ದಟ್ ಇಸ್ ರೈಟ್. ಸೊ ನಾವು ಇವಾಗ ನಿಮ್ಗೆ ಏನ್ ಕೆಲಸ ಅಂತಂದ್ರೆ ಓದೋದ್ ಕೆಲಸ. ಓದ್ಬೇಕಾದಾಗ ನಮ್ಮಲ್ಲಿ ಏನಂತಾರೆ ಡಿಟ್ಯಾಚ್ಮೆಂಟ್ ಇಟ್ಕೊಬೇಕು. ಅಂದ್ರೆ ಲೈಂಗಿಕ ಭಾವನೆಗಳು, ಸೆಕ್ಸ್ ಡಿಟ್ಯಾಚ್ಮೆಂಟ್ ಇಟ್ಕೊಬೇಕಾಗತ್ತೆ. ಅಟ್ಯಾಚ್ಮೆಂಟ್ ಇಟ್ಕೊಂಡು ಫ್ಲಾಪ್ ಆಗ್ಬಿಡ್ತಾನೆ ಲೈಫಲ್ಲಿ. ಇಲ್ಲಿ ಪ್ರತಿಯೊಬ್ಬರಿಗೂ ಬದುಕಿರೋನ್ಗೆ ಮದುವೆ ಆಗುತ್ತೆ ಕಣ್ರಿ. ಬಸ್ ಸ್ಟ್ಯಾಂಡ್ ಹೋಗಿ ನೋಡಿ, ಕುಂಟ್ರು ಕುರುಡ್ರು ಅಥವಾ ಅಂಗವಿಕಲ್ ಎಲ್ಲರಿಗೂ ಮದುವೆ ಆಗುತ್ತೆ. ಮದುವೆ ಅನ್ನೋದು ಒಂದು ದೊಡ್ಡ ಘಟ್ಟ ಅಲ್ಲ. ನಮ್ಮ ಯುವ ಸಮಾಜ ಹೆಂಗ್ ಹಾಳಾಗ್ತಾ ಇದೆ ಅಂತಂದ್ರೆ, ಪ್ರತಿಯೊಬ್ಬರಿಗೂ ಪ್ರೌಢಾವಸ್ಥೆಗೆ ಬಂದಾಗ ಪ್ರಕೃತಿ ನಿಯಮ ಅದು, ಹೆಣ್ಣಾಗುವುದು ಹುಡುಗಿ, ಹೆಣ್ಣಾಗುವುದು ಗಂಡು, ಅದು ಹುಡುಗ ಗಂಡಾಗುವುದು. ಆತರ ಆಗದೆ ಇರೋದು ಏನಾಗ್ತಾನೆ ಬಂಜೆ ಅಂತ ಅರ್ಥ. ನೀವು ಒಂದು ಟೊಮೆಟೊ ಗಿಡ ಹಾಕಿದ್ಮೇಲೆ ಅದು ಹಣ್ಣು ಬಿಡೋಕ್ ಸ್ಟಾರ್ಟ್ ಆಗ್ಲೇಬೇಕಲ್ಲ. ಅವರೇಕಾಯಿ ಸೀಸನ್ ಆದ್ಮೇಲೆ ನಾವು ಜುಲೈನಲ್ಲಿ ಹಾಕಿರೋದು, ಇವಾಗ ಅವರೇಕಾಯಿ ಬೀಜ ಬರ್ತಾ ಇದೆ. ಪ್ರಕೃತಿ ನಿಯಮ. ಎಷ್ಟು ದಟ್ಟವಾಗಿರುತ್ತೆ ಹಸಿರು. ಇನ್ನೊಂದ್ 2 ದಿನಕ್ಕೆ ನೋಡಿ ಸೂರ್ಯನ ತರ ಉದ್ರೋಗಿರುತ್ತೆ. ಬದುಕು ಎಷ್ಟು ತುಂಬಾ ಜಡವಾಗಿದೆ, ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ಆ ಸೀಸನ್ ಅಲ್ಲಿ ಅದು ಬರುತ್ತೆ. ನಾವೇನ್ ಮಾಡ್ತೀವಿ, ನಮ್ಮ ಅಜ್ಞಾನದಿಂದ ಏನ್ ಮಾಡ್ತೀವಿ, ನಮ್ಮ ಭಾವನೆಗಳನ್ನ ಚೆಕ್ ಮಾಡ್ಕೊಡ್ಕೋಗಿ ನಮ್ಮ ಬದುಕಿನ ಹಾಳು ಮಾಡ್ಕೊಂತೀವಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಅದೊಂದೇ ಘಟ್ಟ ಅಲ್ಲ. ನಮ್ಮ ಸಾಧನೆಗಳಿಗೆ ಅಡ್ಡಿಪಡಿಸಿರೋದು ನಮ್ಮ ಹತಾಶೆಗಳು, ಲೈಂಗಿಕ ಭಾವನೆಗಳು ಅಥವಾ ಅನ್ಯಲಿಂಗಿಗಳ ಜೊತೆಗೆ ನಮ್ಮ ಆಕರ್ಷಣೆ. ಸೊ ಯಶನ್ ಮಾಡ್ತಾ ಇದ್ರೆ ದರ್ಶನ್ ಮಾಡ್ತಾ ಇದ್ರೆ ಡಿಬಾಸ್ ಅಂತ. ಅವ್ರಿಗೆ ಏಜ್ ಎಷ್ಟಪ್ಪ ಇವಾಗ? 46, 49, 45. ನಿಮ್ ಏಜ್ ಎಷ್ಟು? ಇನ್ನ 21 ಆಗಿಲ್ಲ, 16 ಆಗಿಲ್ಲ, 19 ಆಗಿಲ್ಲ. ನೀವು ಆ ವಯಸ್ಸಲ್ಲಿ ಹಂಗ್ ಮಾಡಿ ನಾನು ಬೇಡ ನಾನು. ಆದ್ರೆ ಈ ವಯಸ್ಸಲ್ಲಿ ನೀವು ನಿಮ್ಮ ವಯಸ್ಸಲ್ಲಿ ಅವರು ಕೂಡ ಎಲ್ಲೋ ಒಂದ್ ಕಡೆ ಚಿತ್ರರಂಗ ಪ್ರಯತ್ನ ಪಟ್ಟು ಇವತ್ತು MS ಧೋನಿ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಅಥವಾ ಇವತ್ತು ರಿಂಕು ಸಿಂಗ್ ಆಗಿರ್ಬೋದು, ಒಂದ್ 6 ಹೊಡೆದ್ರೆ ಏನ್ ವಿಸಿಲ್ ಮೇಲೆ ವಿಸಿಲ್, ಕರೆಕ್ಟ್ ಅಲ್ವಾ? ಆದ್ರೆ ಅವರು ಎಷ್ಟು ದಿನ ತನ್ನ ಬೆವರನ್ನ ಮಳೆನಲ್ಲಿ ಬಿಸಿಲಲ್ಲಿ ಸ್ಟೇಡಿಯಂ ಅಲ್ಲಿ ಹೊಡೆದಿರ್ತಾರೆ. ಅವ್ರನ್ನ ಶಾರ್ಟ್ ಹೊಡೆದಾಗ ನಾವು ಓಕೆ ವಿಸಿಲ್, ಆದ್ರೆ ಅದ್ರಿಂದ ಶ್ರಮ ಎಷ್ಟು, ಆ ಶ್ರಮದಿಂದ ಯಾರನ್ನ ಬ್ಯಾಟ್ ಕೊಡ್ತಾರ ಅವ್ರಿಗೆ. ಸೊ ದಯಮಾಡಿ ನೀವು ಇದನ್ನೆಲ್ಲ ಸಾಕಷ್ಟಿದೆ, ಈ ಸಮಯ ನಾನು ನಿಮ್ ಜೊತೆ ಮಾತಾಡಕ್ಕೆ. ಇನ್ನೊಮ್ಮೆ ಅವಕಾಶ ಸಿಕ್ತಾಗ ನಿಮ್ ಜೊತೆ ಮೋಟಿವೇಶನ್ ಹಾಕಿ ಮಾತಾಡಕ್ಕೆ ಬರ್ಲಿ. ಅದು ಒಂದ್ ಹೇಳ್ತೀನಿ ಕೊನೆಯದಾಗಿ, ನಿಮ್ಮ ಸಾಧನೆಯನ್ನ ಮಾತ್ರ ಗುರಿ ಇಟ್ಕೊಳ್ಳಿ. ಈ ವಯಸ್ಸಲ್ಲಿ ನಿಮ್ಗೆ ಮುಂದೆ ಇರೋದು ನಿಮ್ ತಂದೆ ತಾಯಿ ನಿಮ್ಮನ್ನ ನಂಬ್ಕೊಂಡಿರ್ತಾರೆ. ಅದೆಲ್ಲರಿಗೂ ಆಗುತ್ತೆ ಕಣ್ರಿ. ಪ್ರತಿಯೊಬ್ಬ ಬದುಕಿರೋನ್ಗೆ, ಒಂದು ಹೆಣ್ಣು ಗಂಡಿರೋನ್ಗೆ ಅದು ಸಾಂಸಾರಿಕ ಜೀವನ. ಈಗ ಹುಡುಗರಾಗಿದ್ವಿ 1ನೇ ಕ್ಲಾಸ್, ಒಂದು ವರ್ಷದ ಮಗುವಾಗಿದ್ದಾಗ ಬಟ್ಟೆ ಹಾಕೊಳಕ್ಕೆ ಬರ್ತಾ ಇಲ್ಲಪ್ಪ ನಮ್ಗೆ. ಆಮೇಲೆ ಎಲ್ಲ ಅಲ್ಲೇನೆ ಸ್ವಾಭಾವಿಕ ಪ್ರಕ್ರಿಯೆಗಳು ಅಲ್ಲೇ ನಡೀತಾ ಇದೆ. ಇವತ್ತು ಹಾಗೆ ಇದೀವ, ಬದಲಾವಣೆ ಆಗಿಲ್ವಾ? ಬದುಕಲ್ಲೂ ಕೂಡ ಘಟ್ಟಗಳಲ್ಲಿ ಅದು ಪಾಡ್ಗದು ಬರುತ್ತೆ.
ನಾವು ಆಯಾ ಘಟ್ಟದಲ್ಲಿ ನಮ್ದೇನ್ ಕೆಲಸ ಅಂತಂದ್ರೆ ಓದೋದು. ನೀವು ಕರೆಕ್ಟ್ ಆಗಿ ನಿಂತ್ಕೊಂಡು ಡೆಟರ್ಮಿನೇಷನ್ ಆಗಿ ಡೆಡಿಕೇಶನ್ ಆಗಿ ಓದಿ ಖಂಡಿತ ಎಲ್ಲರೂ ಕೂಡ ಮೇಲೆ ಬರ್ತಾರೆ. ಇವತ್ತು ನಾವು ಗೊತ್ತುಮನ್ನ ಅಂತ ಹೇಳಿದ್ರಲ್ಲ, ಸೈಕಲ್ ಇರಲಿಲ್ಲ ತುಳಿಯಕ್ಕಂತ. ನನಗೆ ಓದ್ಬೇಕಾದಾಗ ಅವನಿಗೆ ಹೋಗ್ತಾ ಇದ್ದೆ, ಬಸ್ಸಲ್ಲಿ ಹೋಗೋದಕ್ಕೆ ₹1 ಇರ್ತಾ ಇರ್ಲಿಲ್ಲ. 21 ಕಿಲೋಮೀಟರ್ ಬ್ಯಾಗ್ ಹಾಕೊಂಡು ಓಡಿದೀನಿ ಸ್ಕೂಲ್ಗೆ 10:30 ಅಷ್ಟೊತ್ತಿಗೆ. ಆ ತರ ಹೋಗಿ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ತೀರ್ಕೊಂಡಾಗ ಎಲ್ಲರೂ ಹೇಳ್ತಾ ಇದ್ರು, ಮುಂದೆ ಸಾಕಿದ ಮಗ ಮೂಕರ್ಣಿ ನಿಂತಿದ್ದು ಎತ್ತು ಎರಡೂ ಒಂದೇ ಅಂತ. ಸೊ ನಾನು ಇದನ್ನ ಡಿಸ್ಪ್ರೂವ್ ಮಾಡ್ಬೇಕನ್ಬಿಟ್ಟು ಅವತ್ತು ನಾನು ಚಿಕ್ಕ ಹುಡುಗನಾಗಿದ್ದಂಗೆ 6 ವರ್ಷಕ್ಕೆ 7 ವರ್ಷಕ್ಕೆ ತೀರ್ಮಾನ ತಗೊಂಡ್ರು. ಇವತ್ತು ನಾನೊಬ್ಬ KS ಆಫೀಸರ್ ಆಗಿ ನಿಮ್ಮ ಮುಂದೆ ನಿಂತಿದ್ದೀನಿ. 18 ಕೆಲಸಗಳನ್ನ ಬಿಟ್ಟಿದ್ದೀನಿ. 7 ಸತಿ KS, 4 ಸತಿ KS ಇಂಟರ್ವ್ಯೂ ಹೋಗಿದ್ದೀನಿ, KS 2 ಸತಿ ಬಂದಿದ್ದೀನಿ. ಪ್ರೊಫೆಸರ್ ಆಗಿದ್ದೇನೆ, ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲೇಜಲ್ಲಿ ಆಗಿದ್ದೆ, ಲೆಕ್ಚರರ್ ಆಗಿದ್ದೆ, ಈ ಜಿಲ್ಲೆಯ JD ಆಗಿದ್ದೆ. ಎಲ್ಲ ಹಾಸ್ಟೆಲ್ಗಳಲ್ಲಿ ಇವತ್ತು ಜಿಲ್ಲೆಯಲ್ಲಿ ಎಲ್ಲರೂ ನನ್ನ ಹೆಸರು ಕೇಳಿ ಹೇಳ್ತಾರೆ. ಪತ್ರಕರ್ತರಿದ್ದಾರೆ ಕೇಳಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಜನ ಮೆಚ್ಚೋ ತರ ಕೆಲಸ ಮಾಡಿದ ಒಬ್ಬ ಸಣ್ಣ ಹಳ್ಳಿ ಹುಡುಗ DC ಪಕ್ಕದಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡು ಜಿಲ್ಲಾಡಳಿತನ ಮಾಡೋ ಲೆವೆಲ್ ಹೋಗಿ ನಾನು ಇವತ್ತು ಬೆಳೆದು ನಿಂತಿದ್ದೀನಿ. ಬಿಕಾಸ್ ಆಫ್ ಇನ್ಸ್ಪಿರೇಷನ್. ನಾವು ಯಾವ ಟೈಮಲ್ಲಿ ಓದ್ಬೇಕು, ಹೇಗಿರ್ಬೇಕು ಅನ್ನೋದು ಇರುತ್ತೆ. ನಾನು ಏನ್ ಗೊತ್ತಾ, ಕಾಲೇಜ್ ಹೋಗ್ಬೇಕಾದಾಗ ನಾನು ಯಾರಿಗೂ ಚೆನ್ನಾಗಿ ಕಾಣಿಸ್ಬಾರ್ದು, ಒಳ್ಳೆ ಬಟ್ಟೆ ಹಾಕೊಂಡ್ರೆ ನನ್ನನ್ನೇ ನೋಡ್ತಾ ಇರೋದು, ನಾನು ಚೆನ್ನಾಗಿ ಬಟ್ಟೆ ಹಾಕೊಂಡಾಗ ಯಾಕೆ ನಾನು ಯಾರು ನೋಡ್ತಾ ಇಲ್ಲ ಅಂತ ನಮ್ಮ ಮನಸ್ಸಲ್ಲಿ ಬರುತ್ತೆ ಅದು. ಅದಕ್ಕೆ ಕೂದಲಿಂಗ್ ಅನ್ಕೊಳ್ಳೋದು ಹೋಗ್ತಾ ಇದೆ, ನಾನು ಯಾರು ಕಾಣಿಸ್ಬೋದು, ನಾನು ಯಾರು ನೋಡೋದಿಲ್ಲ ಅಂತ. ಸೊ ಆ ತರ ಡೆಡಿಕೇಶನ್ ಇಟ್ಕೊಂಡಾಗ ಸೊ ನನ್ನೊಂದ್ ದಿನ ನೋಡೋದು ಬರ್ತಾರೆ ಜನ. ಅವತ್ತು ಕಾಯೋಣ, ಇವತ್ತು ಯಾಕೆ ನನ್ನ ಸಮಯ ವೇಸ್ಟ್ ಮಾಡ್ಕೋಬೇಕಂತ ಪ್ರಯತ್ನ ಪಟ್ಟಿದ್ದಕ್ಕೆ ಇವತ್ತು ನಿಮ್ಮ ಮುಂದೆ ಒಬ್ಬ ಆಫೀಸರ್ ನಿಂತ್ಕೊಂಡು ಮಾತಾಡೋಕೆ ಅವಕಾಶ ಸಿಕ್ಕಿದೆ. ವೇದಿಕೆ ಮೇಲೆ ನೀವು ಕೂಡ ಬರ್ಬೇಕು. ಈಗ ನಾನು ಇಲ್ಲಿ ಎಷ್ಟೋ ಜನ ಕೋಲಾರಲ್ಲಿ ಶ್ರೀಮಂತರಿದ್ದಾರೆ, ಯಾಕೆ ಅವ್ರನ್ನೆಲ್ಲ ತಂದಿನ ಕೂಡ್ಸಿಲ್ಲ? ಇಲ್ಲಿರೋರು ಯಾರು ಶ್ರೀಮಂತರಲ್ಲ, ಇವರೆಲ್ಲ ಜ್ಞಾನಿಗಳು. ಜ್ಞಾನ ಇರೋರಿಗೆ ಮಾತ್ರ ಸ್ಟೇಜ್ ಮೇಲೆ ಅವಕಾಶ ಇರುತ್ತೆ, ಶ್ರೀಮಂತರಿಗಲ್ಲ. ಚೆನ್ನಾಗಿ ತಿಳ್ಕೊಂಡಿದೆ. ಇವತ್ತು ಟಾಟಾ, ಬಿರ್ಲಾ, ಈ ಕೋಲಾರಲ್ಲಿ ಶೆಟ್ರೆಲ್ಲ ತುಂಬಾ ಕೋಟಿ ಬಿದ್ದಿದ್ದಾರೆ. ಅಣ್ಣ ನೀನ್ ಎಷ್ಟು ಕೋಟಿ ಮಾಡಿದ್ರು ಅಂತ ಸ್ವಲ್ಪ ಹೇಳೋಣ. ನಾಗಾನಂದ ಕೆಂಪರಾಜ್ ಅವರು, ನಮ್ಮ ನಾರಾಯಣ ಸ್ವಾಮಿ ಅವರು, ಡಾಕ್ಟರ್ ನಾರಾಯಣ ಸ್ವಾಮಿ ಅವರು. ಸೊ ನಾನು ಕೂಡ ಸಹ ಇಲ್ಲಿ ಬಂದಿರೋದು ಜ್ಞಾನದ ಪ್ರತಿನಿಧಿಗಳಾಗಿ, ರಾಯಭಾರಿಗಳಾಗಿ, ಶ್ರೀಮಂತರ ಪ್ರತಿನಿಧಿಗಳಾಗಿ ಅಲ್ಲ. ಒಂದೇ ದಿನಕ್ಕೆ ಶ್ರೀಮಂತಿಕೆ ಹಾಳಾಗೋಗ್ಬಿಡುತ್ತೆ. ಜ್ಞಾನ ಸಾಯೋವರೆಗೂ ಇರುತ್ತೆ ನಮ್ಮ ಜೊತೆ. ಹಾಗಾಗಿ ನೀವು ಜ್ಞಾನದ ಪ್ರತಿನಿಧಿಗಳಾಗಿ, ಜ್ಞಾನದ ದೀಪಗಳಾಗಿ ನಿಮ್ ಬದುಕನ್ನು ಕಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡೋ ಸಂದರ್ಭ ನಮ್ಗೆ ಬರ್ಲಿ. ಅವತ್ತು ಇನ್ನೊಂದು ಹೆಚ್ಚಿಗೆ ಮಾತಾಡೋಣ. ನಿಮಗೆ ಈ ತರದ್ದೆಲ್ಲ ಸಭೆಯನ್ನ ಉದ್ದೇಶಿಸಿ ಮಾತಾಡಿ ಇನ್ಸ್ಪಿರೇಷನ್ಗೆಲ್ಲ ಅವಕಾಶ ಮಾಡಿಕೊಟ್ಟಿರುವಂತಹ ಶ್ರೀ ವೆಂಕಟೇಶ್ವರ ವಾಣಿಜ್ಯ ಮತ್ತು ಕಂಪ್ಯೂಟರ್ ಎಜುಕೇಶನ್ ಏನ್ ಈ ಸೊಸೈಟಿ ಅಥವಾ ಸಂಸ್ಥೆ, ಅವರ ದಂಪತಿಗಳ ಅವರ ಕುಟುಂಬಕ್ಕೆ ನಾನಂತೂ ನಿಜವಾಗ್ಲೂ ಕೂಡ ನಾನು ಅಭಿನಂದನೆಗಳನ್ನ ನಾವು ಈ ಒಂದು ಜೋರು ಚಪ್ಪಾಳೆ ಮುಖಾಂತರ ತಿಳಿಸ್ತಾ ಇದ್ದೀನಿ. ಸೊ ನಿಮಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಫೈನಲ್ ಆಗಿ ಒಂದು ಹಾಡು ಹೇಳಿ ಅಂತಿದ್ದಾರೆ ನಿಮಗೋಸ್ಕರ. ಒಂದು ಸಣ್ಣದೊಂದು ಹಾಡು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾನು, ಫಿಯರ್ ಅಂದ್ರೆ ಏನು ನಿಮ್ಗೆ ಹೇಳಿ ನೋಡೋಣ. ಫಿಯರ್ FEAR. ಭಯ ಅಂದ್ರೆ ಏನು? ಅಂದ್ರೆ ಭಯ ಅಂದ್ರೆ ಫಿಯರ್ ಅಂದ್ರೆ ಭಯ. ನೋಡಿ, ಪ್ರತಿಯೊಂದಕ್ಕೂ ಫಿಯರ್ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮನ್ನ ನಾವು ಬಿಟ್ಬಿಟ್ಟು ಓಡೋಗೋದು ಅಂತ. FEAR ಅಂತಂದ್ರೆ ಫರ್ಗೆಟ್ ಎವ್ರಿಥಿಂಗ್ ಅಂಡ್ ರನ್ ಅಂತ. F ಅಂದ್ರೆ ಫರ್ಗೆಟ್, E ಅಂತಂದ್ರೆ ಎವ್ರಿಥಿಂಗ್, A ಅಂದ್ರೆ ಅಂಡ, R ಅಂದ್ರೆ ರನ್ ಅಂತ. ಒಂದು ಹಾವು ಬರ್ಲಿ ಇಲ್ಲಿ, ಇವ್ರಿಗೆ ಸುಮ್ಮನೆ ಸಾಂಪ್ರದಾಯಿಕವಾಗಿ ಕೂತ್ಕೊಂಡಿದ್ದಾರೆ. ಹಾವು ಚೇಳ ಬಂದ ತಕ್ಷಣ ಇವಳು ಮರೆತು ಎಷ್ಟು ಜಂಪ್ ಮಾಡ್ತೀನಿ, ಯಾಕೆ ತುಳಿದಿದ್ದೀನಿ ಅನ್ನೋ ಗಮನ ಇದೆ, ಅಲ್ಲಿ ಗೊತ್ತಿರ್ತಾರೆ. ಅವಾಗ ಶಕ್ತಿ ಬಂದ್ಬಿಡ್ತಾರೆ, ನಮ್ಗೆ ಗೊತ್ತಿದ್ದಂಗೆ. ಇದು ಫರ್ಗೆಟ್ ಎವ್ರಿಥಿಂಗ್ ಅಂಡ್ ರನ್. ಇವಾಗ ಓಡಾಡ್ಬೇಕಾದಾಗ ಸೀರೆ ಹೆಂಗೋ, ಲಂಗ ಹೆಂಗೋ, ಚೂಡಿದಾರ ಹೆಂಗೋ ಅಂತ ಹೀಗೆ ಹಾಗೆ ಅಂತ ಓಡಾಡ್ತಾ ಇರ್ತೀವಿ. ಏನಾದ್ರೂ ಹಾವು ಏನಾದ್ರು ಬರ್ಲಿ, ನಮ್ಗೆ ಮೈ ಮೇಲೆ ಪಡ್ತಾ ಇದ್ದಂಗೆ ಯಾರ ಮೇಲೆ ಎಲ್ಲಿ ಯಾರು ಬಿದ್ದಿರ್ತಾರೋ ಗೊತ್ತಿಲ್ಲ. ಸೊ ಅಷ್ಟೇ ಜನ ನೋಡಿದ್ದೇವೆ, ತುಳಿತಕ್ಕೊಳದಾಗ ಎಷ್ಟು ಜನ ಸತ್ತೋಗಿದ್ದಾರೆ. ಅದೇ ತರ ಅಲ್ಲಿ ಸಾಂಪ್ರದಾಯಿಕ ಒಂದು ಕಸ್ಟಮ್ಸ್ ಏನು ಬರಲ್ಲ. ಆಗ ನಾನು ಹೇಳೋದು, ಇದೊಂದು ಎಕ್ಸಾಮ್ ಆಗಿರ್ಬೋದು, ಲೈಫ್ ಆಗಿರ್ಬೋದು, ಈ ಡೋಂಟ್ ಫರ್ಗೆಟ್ ಎವ್ರಿಥಿಂಗ್. ಅದನ್ನ ನಾನು ಈಗ ಹೇಳ್ತೀನಿ. ಇವಾಗ ಫಿಯರ್ ಅಂದ್ರೆ ಏನಪ್ಪಾ ಅಂದ್ರೆ ಫೇಸ್ ಎವ್ರಿಥಿಂಗ್ ಅಂಡ್ ರೈಸ್. ಎಲ್ಲವನ್ನ ಎದುರಿಸಬೇಕು ಮತ್ತು ನಿಂತ್ಕೋಬೇಕು, ಅವಾಗ ಮಾತ್ರ ನಿಮ್ಗೆ ಗೆಲ್ಲುವ ಸಾಧ್ಯ ಇಲ್ಲ. ಸೊ ಯು ಫೇಸ್ ಎವ್ರಿಥಿಂಗ್, ಏನೇ ಬರಲಿ ಫೇಸ್ ಮಾಡಿ. ಅಂಡ್ ರೈಸ್, ನೀವು ಇರೋ ಜಾಗದಲ್ಲಿ ರೈಸ್ ಆಗಿ. ಖಂಡಿತ ನೀವೆಲ್ಲರೂ KS ಆಫೀಸರ್ ಆಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ಈಗ ನಿಮಗೋಸ್ಕರ ನಮ್ಮನ್ನ ಅಭಿನಂದನೆ ಪುನೀತ್ ರಾಜ್ಕುಮಾರ್.
ವಿನಯದ ಮತ್ತು ವಿವೇಕದ ಪ್ರತೀಕ ನಮ್ಮ ಕರ್ನಾಟಕ ರಾಜ್ಯದ ಇಬ್ಬರು ತಂದೆ ಮಗ ಕರ್ನಾಟಕ ರತ್ನ ಪ್ರಶಸ್ತಿ ತಗೊಂಡಿರೋರು ಯಾರನ್ನ ಇದ್ರ ಇತಿಹಾಸದಲ್ಲಿ ಕೇವಲ ಪುನೀತ್ ರಾಜ್ಕುಮಾರ್. ಅವರು ಕೊನೆಯದಾಗ ಅವ್ರ ಅಪ್ಪ ನೆನೆಸ್ಕೊಂಡ್ರೆ ಹೇಳ್ತಾರೆ, ಅಪ್ಪ ನನ್ಗೆ ನೆರಳು ಕೊಟ್ಟಿದ್ಯಾ, ಆಸರೆ ಕೊಟ್ಟಿದ್ಯಾ, ಅನ್ನ ಕೊಟ್ಟಿದ್ಯಾ, ಸೊ ಈಗ ನಿಮ್ ನೆರಳಲ್ಲಿ ಕಾಪಾಡಿದ್ವಿ, ಬಟ್ ನೀವು ನಮ್ಮ ಜೊತೆ ಇಲ್ಲ ಅಂತ. ಹಾಗಾಗಿ ನಿಮ್ಗೆಲ್ಲರಿಗೂ ಆಶ್ರಯ ಕೊಟ್ಟರು, ಅನ್ನ ಕೊಟ್ಟರು, ಅಕ್ಷರ ಕೊಟ್ಟಿದ್ದಾರೆ ನಮ್ಮ ವೆಂಕಟೇಶ್ವರ ಸಂಸ್ಥೆಯ ದಂಪತಿಗಳು. ಸೊ ಹಾಗೆ ಅವರು ಒಂದು ರೀತಿ ತಂದೆ ತಾಯಿ ಇದ್ದಂಗೆ. ನಿಮ್ ತಂದೆ ತಾಯಿಗಳು ಕೂಡ ಇದನ್ನ ಹೇಳ್ತಿ ಅಂತ ನಿಮ್ಮ ಎಲ್ಲ ತಂದೆ ತಾಯಿಗಳಿಗೆ ಪುನೀತ್ ರಾಜ್ಕುಮಾರ್ ಅವರಿಗೆ ಈ ಹಾಡನ್ನ ನಾನು ಅರ್ಪಣೆ ಮಾಡ್ತಾ ನಿಮ್ ಮುಂದೆ ಈ ಹಾಡನ್ನ ಹೇಳ್ತಾ ಇದ್ದೆ. ಹಾಡ್ಬೋದಾ? ಥ್ಯಾಂಕ್ ಯು ಸೋ ಮಚ್. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ಬಿಸಿಲು ಮಳೆಗೆ ನರದಂತೆ ನಿನ್ನ ನೆರಳಲ್ಲಿ ಸಲಹಿದೆ, ಆ ಪ್ರೀತಿಯ ಮರೆಯುವುದೇ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ಬಳ್ಳಿಯಂತೆ ಹಬ್ಬಿನ ಆಸರೆಯಲ್ಲಿ ಬೆಳೆದೆನು, ನನ್ನ ತಾಯಿಯ ಪಾದದಾಣೆ ಬೇರೆಯೇ ನಾನು ಹರಿಯನು, ನೀನೆ ನನ್ನ ದೇವನು. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ನೀನು ನಕ್ಕರೆ ನಾನು ನಗುವೆ, ಅತ್ತರೆ ನಾಳುವೆನು. ನೀನು ನಕ್ಕರೆ ನಾನು ನಗುವೆ, ಅತ್ತರೆ ನಾಳುವೆನು. ನಿನ್ನ ಉಸಿರಲ್ಲಿ ಉಸಿರು ಬೆರೆತಿರೆ ನಿನ್ನಲೊಂದಾಗಿರುವೆನು, ನಿನ್ನ ಕಾಣದೆ ಬದುಕೆನು. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ಧನ್ಯವಾದಗಳು. ಪುನೀತ್ ರಾಜ್ಕುಮಾರ್ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಹಾಗೆ ನಮ್ಮಲ್ಲಿರೋರೆಲ್ಲರೂ ಕೂಡ ಪುನೀತರ ಹಾಗೆ ಸರಳ ಸಜ್ಜನಿಕೆ, ವಿನಯ, ವಿವೇಕದ ಮೂರ್ತಿಗಳಾಗಿ ನಮ್ಮ ಸೊಸೈಟಿಗೆ ಮಾರ್ಪಾಡಾಗಿ ಸ್ವಸ್ಥ ಸಮಾಜ ಮತ್ತು ಬಲಿಷ್ಠ ಭವ್ಯ ಭಾರತವನ್ನು ನಿರ್ಮಿಸುವ ಉನ್ನತ ಹೆಮ್ಮೆಯ ಯುವ ನಾಗರಿಕರಾಗಿ ಅಂತ ಬಯಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮಾತನ್ನು ಕೇಳಿಸ್ಕೊಂಡು ನಿಮಗೆಲ್ಲ ವಂದನೆಗಳು, ಅಭಿನಂದನೆಗಳು. ಥ್ಯಾಂಕ್ ಯು ಸೊ ಮಚ್.
ಏನು ಮಾಡೋಕ್ಕಿಲ್ಲ ಬ್ರೇಕ್ನೆಸ್ ಹಂಗಿದೆ ಇದೆಲ್ಲ ಆದರೆ ಒಂದು ಸರಿ ಹಂಗೆ ಬರೋ ಹಿಂಗೆ ಬಂದರೆ ಹಿಂಗೆ ಬ್ರೇಕ್ನೆಸ್ ಕೊಡ್ಕೊಳ್ಳಲ್ಲ ಯಾಕಂದ್ರೆ ಹಿಂಗೆ ಅಪ್ಪ ಅನ್ನ ಮಾಡ್ಕೊತ ಇದೆಯಾ ಅಲ್ಲಿ ಕೊಡ್ತಾರೆ ಅಲ್ಲಿ ಕೊಡ್ತಾರಲ್ಲ ಇವ್ರದ್ದು ತೋರಿಸ್ತದೆ ಅವಾಗವಾಗ ಹಾಂ ಅದು ಅಲ್ಲಿಂದ ಹಿಂಗೆ ಬರೋದು ಅಂದರೆ ಒಂದೊಂದೊಂದು ಮಾಡ್ಕೊತ ಇದೆಯಾ ಬಾಕ್ಸಿಗೆ ಅಲ್ಲೇ ಇಟ್ಬಿಟ್ರಾ ಅಲ್ಲಿಂದ ಎತ್ಕೊಂಡ್ಬರ್ಬೇಕಂದ್ರೆ ರಿಸ್ಕ್ ಅಲ್ಲ ಆಮೇಲೆ ನೀನು ವೈಡಲ್ಲೇ ಹೋಗ್ಬಿಟ್ಟಿದ್ಯಾ ಹೋಗು ಅಂತ ಸಾಕಂತ ನಾವು ವೈಡಲ್ಲೇ ಪ್ರೂಫ್ಗಳು ಕೊಡ್ತಾ ಇದ್ದಾರೆ ಬರೋದಾ ಹಿಂಗೆ ಬರ್ತಾ ಇರ್ತಾರೆ ಹಿಂಗೆ ಬರ್ತಾ ಇರ್ತಾರೆ ಅದೇ ಬರ್ತಾ ಇರ್ತಾರೆ ಹಾಫ್ ಅನ್ ಅವರ್ ಬೇಕು ಮುಚ್ಚೋದಕ್ಕೆ ಹಾಫ್ ಅನ್ ಅವರು ನಮ್ಮ ಮಳ್ಳಿ ಅಲ್ಲ ಅದನ್ನ ಇಲ್ಲ ಬನ್ನಿ ಮತ್ತೆ ಲಂಚ್ಗೆ ಹೋಗ್ಬೇಕು ವಿಜಯ್ ಕುಮಾರ್ ಎಸ್ ಶರಣ್ ಪೂರ್ಣಿಮಾ ಎಸ್ ಗೌಡ ಎಸ್ ಮೇಡಮ್ ಮೇಡಮ್ అవునా ಸಿಎನ್ ರಮ್ಯಾ అవునా ರಮ್ಯಾ ಸೀರಿಯಸ್ ಶ್ರೇಯಸ್ ಪಿ ಬಿಚ್ಚಕ್ಕೆ ಬಂದ ಬಿಡ್ತಾ ಇದ್ದೀನಿ ಸುದೀಪ್ ಯಾರ್ ಹಾಂ ಸುದೀಪ್ ಯಾರ್ ನಡೀತಾ ಬಿಚ್ಚಲ್ಲ ಹಾಂ ಸುಪ್ರೀತಾ ಬಿಎನ್ ಈಗ 8/20 ಐಶ್ವರ್ಯ ಕೆ ಅಲ್ಮಾಸ್ ಖಾನ ಬೆಳಿಗ್ಗೆಯಿಂದ ಬೆಳಿಗ್ಗೆ 5 ಗಂಟೆಗೆ ಬಂದು ಪಿಕ್ ಮಾಡಿರೋದು ಭಾನುಪ್ರಿಯಾ ಎನ್ ಕವಲಿಗೆ ಹೋಗಿದ್ದು ಹೇಮಂತ್ ಕುಮಾರ್ ಕವಲಿಗೆ ಹೋಗಿ ಅಲ್ಲಿಗೆ ಬಂದು ಐಶ್ವರ್ಯ ವಿ
ಚೆನ್ನಾಗಿರುತ್ತೆ, ಗ್ರ್ಯಾಂಡ್ ಆಗಿದೆ, ಡ್ಯಾನ್ಸ್ಗಳೆಲ್ಲ ಜಾಸ್ತಿ ಇದಾವೆ. ಅದಕ್ಕೆ ಓಕೆ.